ರಾದ 12ನೇ ಶತಮಾನದ ಮಹಾಮಾನವತಾವಾದಿ ವಿಶ್ವಗುರು ಧರ್ಮಗುರು ಬಸವಣ್ಣನವರನ್ನೇ ಮೊದಲುಗೊಂಡು ಸಮಸ್ತ ಬಸವಾದಿ ಪ್ರಮಥರ ದಿವ್ಯ ಚೇತನಕ್ಕೆ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಅನಾದಿ ನಿರಂಜನ ಜಗದ್ಗುರುಗಳಾಗಿ ಧರ್ಮದ ಪುನರುತ್ಥಾನಗೈದಿರುವಂತಹ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಯತಿವರೇಣ್ಯರನ್ನು ಧ್ಯಾನಿಸಿಕೊಂಡು ನಮಗೆಲ್ಲ ಪರಮಾರಾಧ್ಯರಾಗಿರುವಂತಹ ಶ್ರೀಮನ್ನಿರಂಜನ ಜಗದ್ಗುರು ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಅಪ್ಪಗಳವರ ಪವಿತ್ರ ಚರಣಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಪರಮಾರಾಧ್ಯ ಗುರುಗಳಾದ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಸನ್ನಿಧಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ವಿಜಯಪುರದ ಅತ್ಯಂತ ಸುಭಗ ಸುಂದರವಾಗಿರುವಂತಹ ಈ ಪವಿತ್ರವಾಗಿರುವಂತಹ ಪ್ರಾಂಗಣದಲ್ಲಿ ಸೇರಿರುವಂತಹ ಎಲ್ಲ ಪ್ರಜ್ಞಾವಂತ ಶರಣ ತಂದೆ ತಾಯಿಗಳಲ್ಲಿ ಇಂತಹ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂತಹ ತೋಂಟದಾರಿ ಅನುಭವ ಮಂಟಪದ ಎಲ್ಲ ಪದಾಧಿಕಾರಿಗಳಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಹಿರಿಯರಾದ NK ಕುಂಬಾರ್ ಅವರಲ್ಲಿ ಕಾರ್ಯಕ್ರಮದುದ್ದಕ್ಕೂ ನಾದ ನಿನಾದ ಸುನಾದಗಳ ಮೂಲಕ ಸಂಗೀತದ ಮೆರುಗನ್ನು ತಂದು ಕೊಡ್ತಾ ಇರುವಂತಹ ಪ್ರತಿಭಾವಂತ ಸಂಗೀತಗಾರರಾದ ಅಂಬರೀಷ್ ಅವರಲ್ಲಿ, ಹನುಮಂತ್ ಅವರಲ್ಲಿ, ಅಭಿಷೇಕ್ ಅವರಲ್ಲಿ ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಕುಳಿತುಕೊಂಡಿದ್ದೀರಿ. ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಎಲ್ಲರೂ ನೇರವಾಗಿ ಕುಳಿತುಕೊಂಡು ವಚನವೊಂದನ್ನು ಹೇಳಿ ನಂತರ ಚಿಂತನೆಗೆ ಅಣಿಯಾಗೋಣ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು. ಮಹಾದೇವ 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 ಮಹಾದೇವ. ಇಲ್ಲಿಂದ ಮುಂದೆ ಶಬ್ದವೇ ಇಲ್ಲ, ಇಲ್ಲಿಂದ ಮುಂದೆ ಶಬ್ದವೇ ಇಲ್ಲ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಪಶುಪತಿ ಜಗಕ್ಕೆ ಕೋ ದೇವ, ಪಶುಪತಿ ಜಗಕ್ಕೆ ಏಕೋ ದೇವ, ಪಶುಪತಿ ಜಗಕ್ಕೆ ಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ. ಸ್ವರ್ಗ ಮಾರ್ತ್ಯ ಪಾತಾಳದೊಳಗೆ, ಸ್ವರ್ಗ ಮಾರ್ತ್ಯ ಪಾತಾಳದೊಳಗೆ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಶಾಶ್ವತ ನೀನು, ಶಾಶ್ವತ ನೀನು, ಶಾಶ್ವತ ನೀನು
ನೀನು. ನಿಮ್ಮ ಎರಡೂ ಕೈಗಳನ್ನು ಜೋರಾಗಿ ಉಜ್ಜಿ ಕಣ್ಣಿಗೆ ಆ ಬೆಚ್ಚನೆಯ ಸ್ಪರ್ಶವನ್ನು ನೀಡಬೇಕು. ಹನ್ನೆರಡನೇ ಶತಮಾನದ ಕಲ್ಯಾಣ ಅನೇಕ ಜನ ಮಹಾತ್ಮರನ್ನ, ಶರಣರನ್ನ, ಸಂತರನ್ನ ತನ್ನತ್ತ ಅಯಸ್ಕಾಂತದಂತೆ ಸೆಳಿತಾ ಇತ್ತು. ಕಾರಣ ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ಎಲ್ಲ ಕಡೆಗೂ ಸದ್ದು ಮಾಡ್ತಾ ಇತ್ತು. ಬಸವಣ್ಣನೆಂದರೆ ಎತ್ತಲ್ಲ, ಎತ್ತುವ ವ್ಯಕ್ತಿ. ಬಸವಣ್ಣ ಕೇವಲ ಹೆಸರಲ್ಲ, ಮನುಕುಲದ ಉಸಿರು. ಬಸವಣ್ಣ ಕೇವಲ ವ್ಯಕ್ತಿಯಲ್ಲ, ಶರಣ ಪರಂಪರೆಯ ಅಭಿವ್ಯಕ್ತಿ. ಬಸವಣ್ಣ ಕೇವಲ ಪುರುಷನಲ್ಲ, ಈ ಜಗತ್ತನ್ನೇ ಉದ್ಧರಿಸಿದ ಯುವ ಪುರುಷ. ಬಸವಣ್ಣನವರ ಯೌಗಿಕ ಶಕ್ತಿ, ಶಿವಯೋಗ ಸಾಧನೆ ಎಷ್ಟು ದೊಡ್ಡದಾಗಿ ಬೆಳೆದಿತ್ತು ಅಂದರೆ ಎಲ್ಲ ಕಡೆಯಿಂದ ಶರಣರು, ಸಂತರು, ಮಹಂತರು, ಮಹಾತ್ಮರು ಎಲ್ಲರೂ ಕಲ್ಯಾಣದ ಕಡೆಗೆ ಮುಖ ಮಾಡಿದರು. ಬಸವಣ್ಣ ಎಲ್ಲ ಜಂಗಮರಿಗೆ ಪ್ರಸಾದವನ್ನು ನೀಡಬೇಕು, ಶುಚಿರುಚಿಯಾಗಿ ಮಾಡಬೇಕು, ಅವರಿಗೆ ಸಂತೃಪ್ತಗೊಳಿಸಬೇಕು ಅಂತ ಹೇಳಿ ಇಲ್ಲಿಂದನೇ ಅಡಿಗೆ ಮಾಡೋರನ್ನ ಕರ್ಕೊಂಡು ಕಾಶ್ಮೀರಕ್ಕೆ ಹೋಗಿದ್ರು ಅಂತ ಬಸವ ಪುರಾಣದೊಳಗೆ ಭಾಳ ಚಂದ ಬರ್ತದೆ. ಅದು ಎಷ್ಟು ಚಂದದ ಅಂದರೆ ಒಟ್ಟ ಆ ದಾಸೋಹ ಮಾಡ್ಬೇಕ್ರಿ ಬಸವಣ್ಣನವರಿಗೆ, ಮಸ್ತಂಗೆ ಉಣಿಸೋದು. ಇಲ್ಲಿ ನಮ್ಮ ಕುಂಬಾರ ಸರ್ ಅವರು ತಮ್ಮ ಎಲ್ಲ ಬಳಗವನ್ನು ಕಟ್ಟಿಕೊಂಡು ನಿಮಗೆ ಈ ಕಾರ್ಯಕ್ರಮ ಆದಮೇಲೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಯಾಕೆ ಮಾಡ್ತಾರೆ ಅಂದರೆ ಬಹಳ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಬಸವಣ್ಣ ಅಂದರೆ ಕೇವಲ ನೆತ್ತಿಯ ಬುತ್ತಿಯನ್ನು ತುಂಬುವಂತಹ ವ್ಯಕ್ತಿ ಆಗಿರಲಿಲ್ಲ, ಅವರು ಹೊಟ್ಟೆಯನ್ನು ತುಂಬಿಸಬೇಕು ಅಂತ ಹೇಳ್ತಿದ್ರು ಬಸವಣ್ಣ. ಸಾಯಂಕಾಲದ ಸಂದರ್ಭ ನೀವು ಅಡಿಗೆ ಮಾಡಿ ಇಲ್ಲಿ ಕಾರ್ಯಕ್ರಮಕ್ಕೆ ಬರಾಕೂ ಆಗಂಗಿಲ್ಲ, ಹೋಗಿ ಅಡಿಗೆ ಮಾಡಿ ಉಣ್ಣಾಕೂ ಆಗಂಗಿಲ್ಲ. ಅದಕ್ಕೆ ಅವ್ರೇನು ವಿಚಾರ ಮಾಡಿದರು ಅಂದರೆ ನಮ್ಮ ಜನ ಬಂದು ಕೇಳಿದರೆ ಸಾಕ್ರಿ ಆಚಾರ, 10,000 ಜನ ಬಂದ್ರೂ ಕೂಡ ನಾವು ಅವರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಕುಂಬಾರ ಸರ್ ಅವರು ಹೇಳ್ತಾರಲ್ಲ, ಆ ಎಲ್ಲ ಪದಾಧಿಕಾರಿಗಳು ಹೇಳ್ತಾರಲ್ಲ, ಎಷ್ಟು ಚಲೋ ನೋಡ್ರಿ. ಅವರು ಕೇಳುವುದಷ್ಟೇ ಹೃದಯ ತುಂಬಿ. ಇದು ಬಸವಣ್ಣನ ಸಂಕಲ್ಪ. ಇದು ಬಸವ ಪುರಾಣವನ್ನು ನೀವು ಎಲ್ಲಿಯಾದರೂ ಏರ್ಪಾಡು ಮಾಡಿದ್ರಿ ಅಂದರೆ ಅಲ್ಲಿ ಯಾವುದಕ್ಕೂ ಕೊರತೆ ಇರಂಗಿಲ್ಲ. ನೀವು ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ತೇರದಾಳದಲ್ಲಿ ಅಲ್ಲಮ ಪ್ರಭುದೇವರ ಮಹಾಮಂದಿರದ ಲೋಕಾರ್ಪಣೆ ಸಂದರ್ಭವನ್ನು ನೀವೆಲ್ಲ ಯೂಟ್ಯೂಬ್ನಲ್ಲಿ ನೋಡಿರಬೇಕು. ಅಲ್ಲಿ ಬಸವ ಪುರಾಣವನ್ನು ನಾನೇ ಹೇಳ್ತಿದ್ದೆ. ನಮ್ಮ ಶೇಗುಣಶಿಯ ಪಕ್ಕದ ಊರದು ಮತಕ್ಷೇತ್ರ. ಎಷ್ಟು ಚಲೋ ಕಾರ್ಯಕ್ರಮ ಆಯ್ತಂತೀರಿ ನೀವು. ಎಲ್ಲ ತಾಯಂದಿರಿಗೆ ಒಂದೇ ಒಂದು ಮಾತನ್ನು ಹೇಳಿದೆ ನಾನು, ಅವಾಗ ಎಲ್ಲರೂ ನೀವು ಹೋಳಿಗೆ ತೊಗೊಂಡು ಬರ್ರಿ, ಅಲ್ಲಮ ಪ್ರಭುದೇವರ ಜೋಳಿಗ್ಯಾಗ ಹಾಕ್ರಿ, ಬಸವಣ್ಣನ ಜೋಳಿಗೆ ಒಳಗೆ ಹಾಕ್ರಿ, ಎಲ್ಲರೂ ಸೇರಿ ಮಸ್ತಂಗೆ ಪ್ರಸಾದ ಮಾಡೋಣ ಅಂತ ತಿಳ್ಕೊಂಡು ಎಲ್ಲ ತಾಯಂದಿರಿಗೆ ಕರೆ ಕೊಟ್ಟರೆ ಎಷ್ಟು ಹೋಳಿಗೆಗಳು ಬಂದು ಅಂದ್ರೆ ಒಂದು ಅಂದಾಜಿನ ಪ್ರಕಾರ 5 ಲಕ್ಷ ಶೇಂಗಾದ ಹೋಳಿಗೆಯನ್ನು ಮಾಡಿಕೊಂಡು ಎಲ್ಲ ತಾಯಂದರು ಬಂದು ಕೊಡ್ತಾರೆ. ಇವತ್ತಿಗೂ ಯೂಟ್ಯೂಬ್ ಒಳಗೆಲ್ಲ ವಿಡಿಯೋ ಕ್ಲಿಪ್ಸ್ಗಳೆಲ್ಲ ಇರಬೇಕು, ತಾವು ದಯವಿಟ್ಟು ನೋಡ್ರಿ. ಯಾಕಿದು, ಯಾಕೆ ಹಿಂಗಾಗ್ತದೆ? ಒಬ್ಬ ಸಣ್ಣ ಸ್ವಾಮಿಯ ಮಾತು ಕೇಳಿ ಅಷ್ಟು ಜನ ಯಾಕೆ ಬರ್ತಾರೆ ಅಂದ್ರೆ ನನ್ನ ಮಾತು ಕೇಳಿ ಬರ್ತಾರಂತಲ್ರಿ, ನನ್ನ ಹಿಂದಿರುವಂಥ ದೊಡ್ಡ ಶಕ್ತಿ ಅಂದ್ರೆ ಬಸವಣ್ಣ. ಬಸವ ಪುರಾಣ, ಅಲ್ಲಮ ಪ್ರಭುಲಿಂಗ ಲೀಲೆ, ಅದನ್ನು ಕೇಳಬೇಕು, ಎಲ್ಲರೂ ದಾಸೋಹ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಅಷ್ಟು ಜನ ತಗೊಂಡು ಬರ್ತಾರೆ. ನಮ್ಮ ಶೇಗುಣಶಿಯಿಂದನೂ 1 ಲಕ್ಷ ಶೇಂಗಾದ ಉಂಡಿ ಮಾಡ್ಕೊಂಡು ಹೋಗಿದ್ದೀವ್ರಿ ನಾವು. ಅಲ್ಲಿ ಸುತ್ತಲೂ ನೋಡ್ಬೇಕ್ರಿ ನೀವು ಆಟ. ಅದ್ರದ್ದು ಬಸವ ಪುರಾಣದ ವ್ಯವಸ್ಥೆ ಬಹಳ ಅದ್ಭುತ. ಅದು ನನಗೆ ಹಿಂಗೆ ಅನ್ನಿಸ್ತದೆ, ಮುಂದೊಂದು ಸಂದರ್ಭ ಬರ್ತೈತಿ, ವಿಜಯಪುರ ಜಿಲ್ಲೆಯೊಳಗೂ ಕೂಡ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಬಸವ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿ ಆಯೋಜನೆ ಮಾಡ್ತಾರೆ. ಅದಂತೂ ಭಾಳ ಪಕ್ಕ ನೋಡ್ರಿ, ತಲೆಯಾಗಿ ಇಟ್ಕೊಂಡು ಬಿಡೋದು. ಇದನ್ನು ಭಾಳ ಚಂದ ಆಗೋದು. ಅದು
ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ಬಸವಣ್ಣ ಅಂದರೆ ದಾಸೋಹ, ಉಣಿಸೋದು ಬಸವಣ್ಣನ ಧರ್ಮ. ಇಲ್ಲಿಂದ ಅಡಿಗೆ ಮಾಡೋರನ್ನ ಕರ್ಕೊಂಡು ಹೋಗ್ಯಾರ್ರಿ ಬಸವಣ್ಣವರು ಇದಕ್ಕೆ ಕಾಶ್ಮೀರಕ್ಕೆ. ಅಲ್ಲಿ ಜಂಗಮರಿಗೆಲ್ಲ, ಮಹಾತ್ಮರಿಗೆಲ್ಲ ಶುಚಿರುಚಿಯಾಗಿರುವಂಥ ಮಹಾಪ್ರಸಾದವನ್ನು ಉಣಬಡಿಸಿ ಬಂದರು. ಇದು ಬಸವ ಪುರಾಣದ ಕಥೆ. ಇದು ಅದೇನು ಮಹಾಪ್ರಸಾದದ ಸವಿಯನ್ನು ಉಂಡಿದ್ರಲ್ಲ, ಆ ಜಂಗಮರಿಗೆಲ್ಲ ಒಂದೇ ವಿಚಾರ ರೀ, ನಾವು ಯಾವಾಗ ಹೊಳೆ ಕಲ್ಯಾಣಕ್ಕೆ ಹೋಗೋನು, ಚಲೋ ಚಲೋ ಯಾವಾಗ ಊಟ ಮಾಡೋನು, ಇದು ವಿಚಾರ ರೀ ಅವರಿಗೆಲ್ಲ. ಕಾಶ್ಮೀರದೊಳಗೆ ಸವಾಲಾಕ್ಷ ಅನ್ನುವಂಥ ಒಂದು ಪ್ರದೇಶ, ಅಲ್ಲಿ ಮಾಂಡವ್ಯಪುರ ಅನ್ನುವಂಥದ್ದು ಒಂದು ರಾಜಧಾನಿ. ಕಾಶ್ಮೀರ ಅಂದಾಗ ಮೊದಲಿಗೆಲ್ಲ ಭಾಳ ಖುಷಿ ಅನ್ನಿಸ್ತಿತ್ತು, ಈಗ ಎದೆ ದಸಕ್ಕತ್ತೈತಿ. ಕಾಶ್ಮೀರ ಅಂದ್ರೆ ಜೀವ ಜಲ್ ಅಂತೈತಿ. ಪೆಹಲ್ಗಾಮ್ ನೋಡಿರ್ಬೇಕು, ರಕ್ತಪಾತ. ಈ ವೇದಿಕೆಯ ಮೂಲಕ ಆ ಘಟನೆಯನ್ನು ನಾನು ಬಹಳ ಬಹಳ ಉಗ್ರವಾಗಿ ಖಂಡಿಸುತ್ತೇನೆ. ಆಗಬಾರದಾಗಿತ್ತು. ಭಾರತ ದೇಶದ ಸಮಗ್ರತೆಗೆ, ಸಾರ್ವಭೌಮತೆಗೆ ಯಾರೂ ಧಕ್ಕೆ ತರುವಂತಹ ಪ್ರಯತ್ನ ಮಾಡಬಾರ್ದು. ಧಕ್ಕೆಯನ್ನು ತಂದು ಬಿಟ್ಟರು ಅಂದರೆ ಈಗ ದೇಶ ಮೊದಲಿನ ಉಳಿದಿಲ್ಲ. ನಿಮಗೆಲ್ಲ ಗೊತ್ತದ, ಸಮರ್ಥವಾಗಿ ಉತ್ತರವನ್ನು ನೀಡುವಂತಹ ದೇಶವಾಗಿ ಇವತ್ತು ಭಾರತ ಮುನ್ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು. ಆ ಮಾತು ಬೇರೆ. ಕಾಶ್ಮೀರವನ್ನು ಸೂಕ್ಷ್ಮವಾಗಿ ನೋಡ್ರಿ ನೀವು. ಇಡೀ ಜಗತ್ತಿನೊಳಗೆ ಭೂಲೋಕದ ಸ್ವರ್ಗ ಅಂತ ಯಾವುದಕ್ಕೆ ಕರಿಬೇಕು ಅಂದರೆ ಸ್ವಿಟ್ಜರ್ಲೆಂಡ್ ರೀ ಅಜ್ಜಾರ ಅಂತ ಭಾಳ ಮಂದಿ ಅಂತಿರ್ತಾರೆ. ಆ ಸ್ವಿಟ್ಜರ್ಲೆಂಡ್ ಅಂತ ನಾವೇನು ಅಂತೀವಲ್ಲ, ಅದರಷ್ಟೇ ಒಂದು ಪ್ರಾಕೃತಿಕವಾಗಿರುವಂತಹ ಸೊಬಗನ್ನು ಹೊತ್ತುಕೊಂಡಿರುವಂತಹ ಒಂದು ಪ್ರದೇಶ ಯಾವುದು ಅಂದರೆ ಕಾಶ್ಮೀರ. ಅಲ್ಲಿ ಒಂದು ಪ್ರದೇಶ ಸವಾಲಾಕ್ಷ ಅನ್ನುವಂಥ ಒಂದು ರಾಜ್ಯ. ಅದು ಆ ರಾಜ್ಯದ ರಾಜಧಾನಿ ಯಾವುದು ಅಂದರೆ ಮಾಂಡವ್ಯಪುರ ಅನ್ನುವಂಥದ್ದು. ಅಲ್ಲಿ ಒಬ್ಬ ರಾಜ, ಮಹದೇವ ಭೂಪಾಲ, ಗಂಗಾದೇವಿ, ರಾಜರಾಣಿಯರು. ಸುಭಿಕ್ಷವಾಗಿತ್ತು ಆ ಒಂದು ಸಾಮ್ರಾಜ್ಯ. ನಿತ್ಯ 6,000 ಜಂಗಮರಿಗೆ ಶುಚಿರುಚಿಯಾಗಿರುವಂತಹ ಮಹಾಪ್ರಸಾದವನ್ನು ಉಣಬಡಿಸ್ತಾ ಇರುವಂತಹ ರಾಜ ಮಹದೇವ ಭೂಪಾಲ ಭಾಳ ಖುಷಿ ಪಡ್ತಿದ್ದ. ಇಷ್ಟು ಜನ ಸಂತರಿಗೆ ಊಟ ಹಾಕುವಂತಹ ಭಾಗ್ಯ ನಂದಾಗಿದೆಯಲ್ಲ, ಪ್ರಸಾದವನ್ನು ನೀಡುವಂಥ ಭಾಗ್ಯ ನಂದಾಗಿದೆಯಲ್ಲ ಅಂತ ಖುಷಿ ಪಡ್ತಿದ್ದ. 6,000 ಹೋಗಿ 12,000 ಆತ್ರಿ ಅದು ಸಂಖ್ಯೆ. ಎಲ್ಲ ಜಂಗಮರು ಬರೋರು, ಮಹಾಪ್ರಸಾದವನ್ನು ಸ್ವೀಕಾರ ಮಾಡೋರು, ರಾಜನನ್ನು ಹೊಗಳವರು. ಯಾಕೆ ಹೊಗಳ್ತಿದ್ರು ಅಂದ್ರೆ ಮಸ್ತಂಗಿ ಪ್ರಸಾದ ಮಾಡಿಸ್ತಿದ್ರಲ್ಲ, ಅವ್ರ ಕಾಯಕ ಏನು ಅಂದ್ರೆ ಧರ್ಮ ಪ್ರಸಾರ ಮಾಡೋದು. ಎಷ್ಟು ಚಂದದ ನೋಡ್ರಿ ಅದು. ನೀವೆಲ್ಲ ಏನು ಗೃಹಸ್ಥರದಿರಲ್ಲ, ನಮ್ಮ ಶರಣರ ಧರ್ಮ ಏನೈತಲ್ಲ, ಈ ಗೃಹಸ್ಥ ಧರ್ಮದ ಎಲ್ಲರೂ ಏನು ನೀವು ಕೆಳಗೆ ಕೂತ್ಕೊಂಡಿರಲ್ಲ, ನೀವೆಲ್ಲ ಎಷ್ಟು ಶ್ರೇಷ್ಠರು ಅಂದರೆ, ಸಮಾಜವನ್ನು ಮುನ್ನಡೆಸುವಂತಹ ಯಾವುದೇ ಯೋಗಿಗಳು ಬಂದ್ರೂ ಕೂಡ ಅವ್ರ ಮನೆ ಮುಂದೆ ಬಂದು ನಿಂತುಕೊಂಡ್ರೆ ನೀವು ಅವ್ರಿಗೆ ಹೊಟ್ಟೆ ತುಂಬ ಪ್ರಸಾದ ನೀಡ್ತೀರಿ. ಅದರೊಳಗೂ ವಿಜಯಪುರ ಜಿಲ್ಲೆ ಅಂದರೆ ಬಸವಣ್ಣನ ನಾಡಿದು. ಒಂದು ಗ್ಲಾಸ್ ನೀರು ಕೇಳಿದ್ರು ಅಂದರೆ ನೀವೆಲ್ಲರೂ ತೆಂಬಿಗೆ ತುಂಬ ನೀವು ಹಾಲು ಕುಡಿಸುವಂತಹ ಜನ ವಿಜಯಪುರದೊಳಗೆ ನೀವು ಯಾಕದಿರಿ ಅಂದರೆ ಇದು ಬಸವಣ್ಣನ ಕೃಪಾದಿಂದ ನಾವೆಲ್ಲರೂ ಹಂಗೆ ತಯಾರಾಗೀವಿ. ವಿಜಯಪುರದವರೆಲ್ಲ ತಯಾರಾಗಿರಿ. ಉಣಿಸೋದು, ಹೃದಯ ತುಂಬಿ ಉಣಿಸೋದು. ಹಿಂಗೆಲ್ಲ 1,000 ಜಂಗಮರೆಲ್ಲ ಇದ್ರಲ್ರಿ, ಒಮ್ಮಿಂದೊಮ್ಮೆ ಆ ಕಾಶ್ಮೀರ ಮಾಂಡವ್ಯಪುರ ಬಿಟ್ಟು ಹೊರಗೆ ಬಂದುಬಿಟ್ರಿ ಅವರು. ಈ ಸುದ್ದಿ ಮಹದೇವ ಭೂಪಾಲನಿಗೆ ಗೊತ್ತಾಯಿತು. ಗೂಢಚಾರರು ಬಂದು ಹೇಳಿದರು, ನಮ್ಮ ರಾಜ್ಯದೊಳಗಿರುವಂತಹ 1,000 ಸಂತರೆಲ್ಲರೂ ಹೋಗಿಬಿಟ್ಟಾರ. ಇದು ದಸಕ್ಕಂದು ಬಿಡ್ತೀರಿ. ಮಹಾದೇವ ಭೂಪಾಲನಿಗೆ ಎಲ್ಲಿಗೆ ಹೋದರು? ಆ ಕಡೆಯಲ್ಲೇ ದಕ್ಷಿಣದ ಭಾಗಕ್ಕೆ ಹೋಗ್ಯಾರ ಅವರು. ಅದು ಮೋಸ್ಟ್ಲಿ ಹಿಂಗಾಗಿರಬೇಕು. ಬಸವಣ್ಣವ್ರು ಏನು ಮಹಾಪ್ರಸಾದ ಮಾಡಿಸಿ ಬಂದಿದ್ರಲ್ರಿ, ಅವರ ಯೌಗಿಕ ಶಕ್ತಿ, ಅಯಸ್ಕಾಂತಿಯ ವ್ಯಕ್ತಿತ್ವ ಅದನ್ನೆಲ್ಲ ನೋಡಿ ಆ ಜಂಗಮರೆಲ್ಲ ಈ ಕಡೆ ಬಂದಿರ್ಬೇಕ್ರಿ ಅವರು. ಆ ಸಂದರ್ಭದೊಳಗೆ ತಂಡೋಪತಂಡವಾಗಿ ಬಂದರು ಅವರು. ಇವನಿಗೆ ಕಳವಳ ಆಯಿತು. ಯಾಕಂದ್ರೆ ಮಹಾದೇವ ಭೂಪಾಲ ಎಷ್ಟು ಚಲೋ ರಾಜ ಅಂತೀರಿ ನೀವು. ಒಂದು ಸಮೃದ್ಧ ಸಾಮ್ರಾಜ್ಯದ ರಾಜನಾಗಿ ಸಂತರನ್ನು ಸಾಕುವಂತಹ ಶಕ್ತಿಯನ್ನು ಇಟ್ಟುಕೊಂಡಿದ್ದಲ್ಲ ಅವ. ಅವ್ರು ಹೋಗಿದ್ದಕ್ಕೆ ಅವನಿಗೆ ಭಾಳ ಸಂಕಟ ಆಗಿಬಿಡುತ್ತೀರಿ ಅವನಿಗೆ. ಮಹಾದೇವ ಭೂಪಾಲ ಒಂದ ಮಾತು ಹೇಳ್ದ, ನನ್ನ ರಾಜ್ಯದೊಳಗಿರುವಂತಹ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳು ಏನಾದರೂ ಹೋಗಿಬಿಟ್ಟಿದ್ವು ಅಂದ್ರೆ ನಾ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈ ಧರ್ಮವನ್ನು ಪುನರುತ್ಥಾನ ಮಾಡುವಂತಹ ಸಂತರು ಹೋಗಿಬಿಟ್ಟಾರಲ್ಲ, ಶರಣರು ಹೋಗಿಬಿಟ್ಟಾರಲ್ಲ, ಜಂಗಮರು ಹೋಗಿಬಿಟ್ಟಾರಲ್ಲ, ನನಗೆ ಯಾಕೋ ಭಾಳ ಕಳವಳ ಆಗಾಕತ್ತೈತಿ, ಕಸಿಬಿಸಿ ಆಗಾಕತ್ತೈತಿ ಅಂತ ಒಟ್ಟ ಸಂಕಟ ಆಗಾಕತ್ತೈತ್ರಿ ಅವನಿಗೆ. ಕಳ್ಕೊಂಡಂಗೆ ಆಗಿಬಿಟ್ಟಿತ್ತು ಅವನಿಗೇನೋ. ಗೂಢಚಾರರನ್ನು ಕರೆದ, ಎಲ್ಲಿ ಹೋಗ್ಯಾರ ನೋಡ್ರಿ ಬರ್ರಿ, ಅವ್ರು ಎಲ್ಲರೂ ನೋಡ್ರಿ ಬರ್ರಿ, ಅವ್ರು ಮತ್ತೆ ಕರ್ಕೊಂಬರೋಣ ಅವ್ರನ್ನ. ಅದರಾಗ ಒಬ್ಬ ಡಕಾಯಿತ ಅಂತೀವಲ್ಲ,
ಚಿಕ್ಕಣ್ಣ ಅಂತ ಅವನ ಹೆಸರು. ಅವ ಒಂದು ನಮನಿ ಭಾರಿ ಕ್ರೂರ ಮನುಷ್ಯ. ಅವ ಒಂದಿಷ್ಟು ಮಂದಿ ಹೇಳಿದರು, ಕಲ್ಯಾಣಕ್ಕೆ ಹೋಗಿರ್ತಾರಲ್ಲ ಅಲ್ಲಿ ಬಸವಣ್ಣನವರನ್ನು ಹೋಗಿ ಜಂಗಮರನ್ನು ಕರ್ಕೊಂಡು ಬರೋದು. ಒಂದಿಷ್ಟು ಮಂದಿ ಇರ್ತಾರಲ್ಲ ಹಿಂದೆ ರಾಜನೇ ತಿಳಿ ತುಂಬಿ, ಅವನೇನು ಕರ್ಕೊಂಬರೋದು ಏನು ಅಷ್ಟೇ ಯಾಕ್ರಿ, ಬಸವಣ್ಣನ ಕೊಂದ ಬರಲಿ, ಅವನು ಇರಿಸೋದು ಬೇಡ, ಮತ್ತೆ ಕರೆಸೋಬೇಕಿ ನಾವು ಬಸವಣ್ಣನವರನ್ನು ಕೊಲೆ ಮಾಡಿ ಎಲ್ಲ ಜಂಗಮರನ್ನು ಕರೆದುಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯ ಅದ. ಅದನ್ನೇನು ಗಂಭೀರವಾಗಿ ತೆಗೆದುಕೊಳ್ಬೇಡ್ರಿ. ಅವ ಬಂದು ನೋಡ್ರಿ, ಚೂರಿ ಚಿಕ್ಕನ ನಂಗೆ ಬಂದ್ರಿ. ಅವ ಚೋರ ಚಿಕ್ಕನರೇ ಅನ್ರಿ, ಚೂರಿ ಚಿಕ್ಕನರೇ ಅನ್ರಿ, ಒಂದು ಕೈಯಾಗ ಚೂರಿ ಹಿಡ್ಕೊಂಡು ಆ ಕಡೆಯಿಂದ ಬಂದ್ರಿ. ಅವ ಬಂದ ತಕ್ಷಣ ಭಾಳ ಚಂದ ಒಂದು ನಮ್ಮ 12 ಮಠರು ಅನ್ನುವಂಥವ್ರೊಬ್ಬರು ನಾಟಕಕಾರದಾರ, ದಯವಿಟ್ಟು ನಾಟಕಗಳನ್ನು ಓದ್ಬೇಕು. ಅವ್ರು ಭಾಳ ಚಂದ ಒಂದು ಘಟನೆಯನ್ನು ಕಟ್ಟಿಕೊಟ್ಟಾರೆ. ಅದಾಗಿರ್ಬಹುದು. ಹಂಗೆ ಮಹಾಮನೆಯೊಳಗೆ ಬರಬೇಕಾದ ಸಂದರ್ಭದೊಳಗೆ ಎಲ್ಲರೂ ಲಿಂಗವನ್ನು ಕಟ್ಟಿಕೊಂಡು ವಿಭೂತಿಯನ್ನು ಧರಿಸಿಕೊಂಡು ರುದ್ರಾಕ್ಷವನ್ನು ಹಾಕಿಕೊಂಡು ಬರಬೇಕಾಗಿತ್ತಲ್ಲ, ಧರಿಸಿಕೊಂಡು ಬರಬೇಕಾಗಿತ್ತಲ್ಲ. ಅಲ್ಲಿ ಒಳಗೆ ಬರುವಂಥ ಸಂದರ್ಭದಲ್ಲಿ ಈ ಚಿಕ್ಕಣ್ಣ ಏನಿದ್ದಲ್ಲ ಅವನಿಗೆ ಒಳಗೆ ಬಿಡಲಿಲ್ಲ ಅಲ್ಲಿ. ಯಾಕಂದ್ರೆ ಮಹಾಮನೆಯೊಳಗೆ ಯಾವಾಗಲೂ ಮಡಿವಾಳ ಮಾಚೇನವರು ಇರ್ತಿದ್ರಿ ಅಲ್ಲಿ. ಅವರು ಭಾಳ ಗಟ್ಟಿ ಧೀರ ಶರಣರ್ರಿ ಅವರು. ಒಳಗೆ ಯಾರೇ ಹಂಗೆ ಬಂದ್ರಂದ್ರೆ ಒಳಗೆ ಬಿಡತ್ತಿರ್ಲಿಲ್ಲ ರೀ ಅವರು. ಹನಿ ಮೇಲೆ ವಿಭೂತಿ ಇರಬೇಕು, ಕೊರಳಾಗ ಲಿಂಗಯ್ಯ ಇರಬೇಕು, ಇಷ್ಟಲಿಂಗ ಧಾರಣೆಯನ್ನು ಮಾಡಬೇಕು. ಅದಕ್ಕೆ ಅವ ಏನು ವಿಚಾರ ಮಾಡಿದ ಅಂದ್ರೆ, ಹಿಂಗಾದ್ರೆ ಇದು ಗದ್ಲಕ್ಕೆ ಬೀಳ್ತೈತೆ ಅಂತ ತಿಳ್ಕೊಂಡು ಅಲ್ಲೇ ಒಂದು ಕಲ್ಲು ಇತ್ತು ರೀ, ಅದನ್ನ ಒಂದು ವಸ್ತ್ರದಾಗ ಲಿಂಗದಂಗೆ ಮಾಡಿ ಕಟ್ಕೊಂಡು ಒಳಗೆ ಬಂದ್ರಿ ಅವ. ಮತ್ತು ಲಿಂಗ ಪೂಜೆ ಮಾಡ್ಕೋಬೇಕಲ್ಲ. ಒಳಗೆ ಬಂದ ತಕ್ಷಣ ಲಿಂಗ ಆರಾಧನೆಯನ್ನು ಮಾಡಿದ ಮೇಲೇ ದಾಸೋಹ ನಡಿಬೇಕಲ್ಲ. ಎಲ್ಲರೂ ನಿಮ್ಮ ಇಷ್ಟಲಿಂಗಗಳನ್ನು ಹೊರಗೆ ತೆಗೆದು ನೀವು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ರಿ ಅಂತ ತಿಳ್ಕೊಂಡು ಎಲ್ಲರಿಗೂ ಹೇಳಿದ್ರಿ. ಎಲ್ಲರೂ ಶರಣರೆಲ್ಲ ಇದ್ರಲ್ಲ, ಒಂದಿಷ್ಟು ಮಂದಿ ಸಂತರೆಲ್ಲ ಇದ್ದರು. ಅವರೆಲ್ಲರೂ ಲಿಂಗವನ್ನು ತೆಗೆದುಕೊಂಡು ಇಷ್ಟಲಿಂಗವನ್ನು ಕೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡೋಕ್ಕೆ ಚಾಲೂ ಮಾಡಿದರು. ಇಷ್ಟಲಿಂಗ ಆರಾಧನೆಯನ್ನು ಮಾಡೋದಕ್ಕೆ ಚಾಲೂ ಮಾಡಿದ್ರು. ಇವರೇ ತೆಗೆಯವಲ್ಲ, ಯಾಕಂದರೆ ಇವನು ಕೊಳ ಕಲ್ಲೈತಿ. ಅಂಥ ಸಂದರ್ಭದೊಳಗೆ ನೀ ತೆಗಿಲೇಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿದಾಗ ಅವ ಅನಿವಾರ್ಯವಾಗಿ ಅದನ್ನು ತೆಗೆಯುವಂಥ ಪ್ರಸಂಗ ಬಂತು. ಅದು ಕಲ್ಲಿತ್ತು, ಎಲ್ಲ ಕಡೆ ಗುಲ್ಲಿ ಎದ್ದು ಬಿಡಿತು. ಇವ ಕಲ್ಲು ಕಟ್ಕೊಂಡು ಬಂದಾನ. ಬಸವಣ್ಣವ್ರಿಗೆ ಸುದ್ದಿ ಹೇಳೋನು ಅಂತ ತಿಳ್ಕೊಂಡು ಬಸವಣ್ಣವ್ರನ್ನ ಕರ್ಕೊಂಡು ಬಂದರು. ಮಹಾಮನೆಯೊಳಗೆ ಬಂದು ಬಸವಣ್ಣ ಹೃದಯದ ತುಂಬೆಲ್ಲ ಪ್ರೀತಿಯನ್ನು ತುಂಬಿಕೊಂಡಿದ್ದಲ್ಲ ಬಸವಣ್ಣ ಬಂದು ನೋಡಿದರು. ಒಬ್ಬ ಮನುಷ್ಯ ಬಂದಾನ್ರಿ, ಭಾಳ ದೂರಿಂದ ಬಂದಾನ ಅಂತ ತಿಳ್ಕೊಂಡು ಅನಿಸ್ತದ. ಮುಖದ ತುಂಬೆಲ್ಲ ಬರೀ ಕ್ರೌರ್ಯವನ್ನು ತುಂಬಿಕೊಂಡಾನ. ಇವ ಲಿಂಗ ಕಟ್ಕೊಂಡು ಒಳಗೆ ಬರ್ಬೇಕಂತ ತಿಳ್ಕೊಂಡು ನಾವೆಲ್ಲರೂ ಹೇಳಿದ್ರೆ ಇವ ಕಲ್ಲು ಕಟ್ಕೊಂಡು ಬಂದಾನ್ರಿ ಅಂತ ತಿಳ್ಕೊಂಡು ಅಂದಾಗ ಬಸವಣ್ಣನ ದೃಷ್ಟಿ ಎಷ್ಟು ಹಣ್ಣಾಗಿತ್ತು ಅಂತೀರಿ ನೀವು. ಅವ್ರಂದ್ರು ಭಾಳ ಚಲೋ ಆತಲ್ಲ ಅಂದ್ರು ಅವ್ರು. ಭಾಳ ಮಂದಿ ಕೊರಳೊಳಗೆ ಇರುವಂತಹ ಲಿಂಗವನ್ನು ಕಲ್ಲು ಅಂತ ತಿಳ್ಕೊಂಡಾರ, ಇವ ಕಲ್ಲನ್ನ ಲಿಂಗ ಅಂತ ತಿಳ್ಕೊಂಡಾನಲ್ಲ, ಇವನಿಗಿಂತ ದೊಡ್ಡ ಶರಣ ಯಾರ್ದಾರ ಅಂತ ಬಸವಣ್ಣ ಅಂದ್ರು. ಎಷ್ಟೇ ಹಣ್ಣಾಗಿರ್ಬೇಕ್ರಿ ಬಸವಣ್ಣ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ದೃಷ್ಟಿ ಹಣ್ಣಾಗಿಬಿಟ್ಟರು. ನಿಮ್ಮ ದೃಷ್ಟಿ ಒಂದು ಸರಿ ಹಣ್ಣಾಗಿ ಬಿಟ್ಟಿತ್ತು ಅಂದ್ರೆ ನೀವು ಎಲ್ಲಿ ನೋಡಿದ್ರು ಕೂಡ ನಿಮಗೆ ಸಂಗಮನಾಥನ ಕಾಣಿಸ್ತಾನ, ಲಿಂಗಯ್ಯನ ಕಾಣಿಸ್ತಾನ. ವನವೆಲ್ಲ ನೀವೇ, ವನದೊಳಗನ ದೇವಲತೆ ತರುಲತೆಗಳೆಲ್ಲ ನೀವೇ, ಖಗ ಮೃಗಗಳೆಲ್ಲ ನೀವೇ. ನನಗೆ ನೀವು ಯಾಕೆ ಕಾಣಿಸ್ತೀರಿ ಅಂದ್ರೆ ನನ್ನ ಕಣ್ಣು ತುಂಬೆಲ್ಲ ಶಿವಲಿಂಗದ ಸ್ವರೂಪ ಅದ. ಕಳ್ಳನೊಳಗೂ ಕೂಡ ಮಹಾತ್ಮನನ್ನು ಕಂಡಿರುವಂಥವ್ರು ಬಸವಣ್ಣ. ಎಷ್ಟು ಚಲೋ ನೋಡ್ರಿ. ಎಲ್ಲರೂ ಕುಂಬಳಕಾಯ್ದು ಇದು ಏನದು ಬದ್ನಿಕಾಯ್ದು ಒಂದು ಕತೆ ಐತೆ ಬಸವ ಪುರಾಣದೊಳಗೆ. ಅದು ಚಂದ ಕತೆಗಳನ್ನ ಹೆಣದಾರ್ರಿ ಅಲ್ಲಿ. ಒಮ್ಮಿಂದೊಮ್ಮೆನೆ ಚಿಕ್ಕಣ್ಣನಿಗೆ ಪಶ್ಚಾತ್ತಾಪ ಆಯಿತು. ಒಬ್ಬ ಕ್ರೂರ ಮನುಷ್ಯ, ಬಸವಣ್ಣನವರನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಬಂದಿರುವಂತಹ ಮನುಷ್ಯ, ಒಂದು ಹೇಯ ಕೆಲಸಕ್ಕಾಗಿ ಬಂದಿರುವಂತಹ ಒಬ್ಬ ಮನುಷ್ಯ ನನ್ನನ್ನು ಶರಣ ಅಂತ ಕರೆದ್ರಲ್ಲ ಬಸವಣ್ಣ, ಇಂಥವರನ್ನು ಕೊಂದು ನಾ ಯಾವ ಪಾಪಕ್ಕೆ ಹೋಗಬೇಕು ಅಂತ ಹೇಳಿ ಸಾಷ್ಟಾಂಗ ಪ್ರಣಾಮವನ್ನು ಬಸವಣ್ಣನವರಿಗೆ ಹಾಕಿದ. ನನ್ನ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದರು. ಅದಕ್ಕೆ ಬಸವಣ್ಣ ಅಂದರು, ನೀ ಏನೂ ತಪ್ಪು ಮಾಡಿಲ್ಲಪ್ಪ, ಪಶ್ಚಾತ್ತಾಪ ಮಾಡಿಬಿಟ್ಟೆಲ್ಲ, ಮಾಡ್ಕೊಂಡು ಬಿಟ್ಟೆಲ್ಲ, ಮುಗಿದು ಹೋಯ್ತದು. ಪಶ್ಚಾತ್ತಾಪಕ್ಕಿಂತನೂ ಮತ್ತೊಂದಾಗಿರುವಂಥ ಪ್ರಾಯಶ್ಚಿತ್ತ ಮತ್ತೊಂದು ಯಾವುದೂ ಇಲ್ಲ, ಅದಕ್ಕೊಂದು ಪರಿಹಾರ ಯಾವುದೂ ಇಲ್ಲ. ನೀ ಭಾಳ ಹೃದಯ ತುಂಬಿ ಒಪ್ಕೊಳಕತ್ತೀನಿ ನಾ ತಪ್ಪನ್ನು ಅಂದ್ರೆ ನೀ ಮನಸ್ಸು ಭಾಳ ನಿಂದು ಸ್ವಚ್ಛ ಐತಪ್ಪ ಅಂತ ತಿಳ್ಕೊಂಡು ಅವನಿಗೆ ಇಷ್ಟಲಿಂಗ ದೀಕ್ಷೆಯನ್ನು ನೀಡಿದರು. ಅವಾಗಿಂದ ಅವ ನಿಜಲಿಂಗ ಚಿಕ್ಕನ್ನ ಆದ ಅನ್ನುವಂತಹ ಚರಿತ್ರೆಯನ್ನು ನಾವು ಕೇಳ್ತೀವಿ. ಅಂದರೆ ಕಳ್ಳರನ್ನೂ ಕೂಡ ಮಹಾತ್ಮರನ್ನಾಗಿ ಮಾಡಿರುವಂಥದ್ದು ಬಸವಣ್ಣನವರ ಹಿರಿಮೆ. ಅದಕ್ಕೆ ಬುದ್ಧ ಹೇಳಿದರು, ಪಾಪಿಯನ್ನು ಕೊಲ್ಲಬಾರದು, ಪಾಪವನ್ನು ಕೊಲ್ಲಬೇಕು. ತುಂಬ ಚೆನ್ನಾಗಿರುವಂಥ ಮಾತಿದು. ಪಾಪಿ ಏನದಾನಲ್ಲ ಒಂದು ಸಂದರ್ಭದೊಳಗೆ ಮಾಡಿರಬಹುದು, ನೀವು ಕ್ಷಮಿಸಿ ಅವನೊಳಗಿರುವಂತಹ ಪಾಪವನ್ನು ಕೊಲ್ಲಬೇಕು. ಕ್ರೋಧಿಯನ್ನು ಕೊಲ್ಲಬಾರದು, ಅವನೊಳಗಿರುವಂತಹ ಕ್ರೋಧವನ್ನು ಕೊಲ್ಲಬೇಕು. ಒಬ್ಬ ಸುಳ್ಳು ಮಾತನಾಡುವನನ್ನು ಕೊಲ್ಲಬಾರದು, ಅವನೊಳಗಿರುವಂತಹ ಸುಳ್ಳನ್ನು ಕೊಲ್ಲಬೇಕು. ಇದನ್ನು ಬಸವಣ್ಣ ಮಾಡಿದರು ನೋಡ್ರಿ.
ಅದಕ್ಕೆ 900 ವರ್ಷ ಆದ್ರೂ ಬಸವಣ್ಣ ಹಚ್ಚ ಹಸರಾಗಿ ಇವತ್ತು ನಮ್ಮ ಹೃದಯ ಮಂದಿರದೊಳಗೆ ರಾರಾಜಿಸಾಕತ್ತಾರಂದ್ರೆ ಬಸವಣ್ಣನವರ ಯೌಗಿಕ ಶಕ್ತಿ ಎಷ್ಟು ದೊಡ್ಡದಿರಬೇಕು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವ ಹಿಂಗೆ ಬದಲಾಗಿಬಿಟ್ಟ, ಅವ್ರ ನೋವು ಕೊಂದು ಬರ್ಬೇಕಂತ ತಿಳ್ಕೊಂಡು ಅನ್ನವನ ಶರಣಾಗಿಬಿಟ್ಟಾನ್ರಿ. ಈ ಸುದ್ದಿ ಮತ್ತೆ ಹೋತ್ರಿ ಅಲ್ಲಿ ಎಲ್ಲಿಗ್ರಿ, ಕಾಶ್ಮೀರಕ್ಕೆ ಹೋತ್ರಿ. ಇದು ಅಲ್ಲ ಅವನ ಇದು ಭಾಳ ಮಜಾ ಐತ್ರಿ. ಇದು ಈ ಸಮಾಜವನ್ನು ಬದಲು ಮಾಡ್ಬೇಕು ಅಂದವ್ರು ಅವ ಬದಲಾಕಾರ ತಲೆಯಾಗಿ ಇಟ್ಕೊಡ್ರಿ ನೀವು. ಭಾಳ ಮಜಾ ಮಾತ್ರ ಇದು. ಸಮಾಜವನ್ನು ಬದಲು ಮಾಡ್ಬೇಕಪ್ಪ. ಹೆಂಗೆ ಬದಲು ಮಾಡೋದು? ಬದಲು ಮಾಡ್ಬೇಕ್ರಿ ಅಂತ ಓಡಾಡ್ಕೊಂತ ಅವರ ಬದಲಾಗಿರ್ತಾರ್ರಿ ಮ್ಯಾಮ್. ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ಸಮಾಜದ ಹೆಸರನ್ನು ಹೇಳಿ ತಾವ ಉದ್ಧಾರ ಆದವ್ರು ಭಾಳ ಮಂದಿ ಅದಾರ. ಇದೊಂದು ರೀತಿ ಬೇರೆ ಲೆಕ್ಕದ. ಈ ಸುದ್ದಿ ಯಾವಾಗ ಮಹಾದೇವ ಭೂಪಾಲನಿಗೆ ಗೊತ್ತಾಯ್ತಲ್ಲ, ಅವಾಗ ಮಹಾದೇವ ಭೂಪಾಲ ಅಂದರು ಎಂಥ ಶಕ್ತಿ ಒಂದು ಬಸವನೊಂದು. ಒಮ್ಮೆ ನೋಡ್ಬೇಕಲ್ಲ ಬಸವಣ್ಣನವರನ್ನು. ಒಬ್ಬ ಕಳ್ಳನನ್ನೂ ಕೂಡ ಒಬ್ಬ ಶರಣನನ್ನಾಗಿ ಮಾಡ್ಯಾರ ಅಂದ್ರೆ ದೊಡ್ಡ ಯೋಗಿನೇ ಇರಬೇಕಲ್ಲ ಬಸವಣ್ಣ ಅಂತ. ಮಕ್ಕೊಂಡಾಗೂ ಬಸವಣ್ಣ, ಎದ್ದು ಕುಂತರೂ ಬಸವಣ್ಣ. ಮಹಾದೇವ ಭೂಪಾಲಗೆ ಚಿಂತೆ ಹತ್ತಿ ಬಿಡ್ತೀರಿ. ನಾ ಯಾವಾಗ ನೋಡೀನಿ ಬಸವಣ್ಣನನ್ನು ನೋಡಬೇಕಲ್ಲ. ಒನ್ ಫೈನ್ ಡೇ ಹೀ ಡಿಸೈಡೆಡ್, ಸಾಕು ಇನ್ನು ನನ್ನ ಮಗನಿಗೆ ಲಿಂಗಾರತಿ ಅಂತ ಒಬ್ಬ ಮಗ ಇದ್ದ. ಅವನು ಕರೆದ್ರು, ತಮ್ಮ ಈ ಸಾಮ್ರಾಜ್ಯವನ್ನೆಲ್ಲ ನೀನು ನೋಡ್ಕೊಂಡು ಹೋಗಬೇಕು. ಅಪ್ಪಾಜಿ ನೀವೆಲ್ಲಿ ಹೋಗ್ತೀರಿ? ನಾನು ಹೋಗ್ತೀನಿ, ಎಲ್ಲೋ ಹೋಗ್ತೀನಿ. ತನ್ನ ಹೆಂಡತಿ ಗಂಗಾದೇವಿಗೆ ತನ್ನ ನಿರ್ಧಾರವನ್ನು ಮಹಾದೇವ ಭೂಪಾಲ ಹೇಳ್ದ. ನಾನು ಇಷ್ಟು ದಿನ ನಿನ್ನ ಕೈ ಹಿಡಿದು ಮುನ್ನಡೆಸಿದೆಯವ್ವ, ನಿನಗೆ ನಮೋ ನಮಃ. ನಾನು ವೈರಾಗ್ಯದತ್ತ ಹೋಗಬೇಕು, ಜಂಗಮತ್ವದ ಕಡೆಗೆ ಹೋಗಬೇಕು. ಇಂದು ಕಟ್ಟಿರುವಂತಹ ಈ ಅರಮನೆ ಒಂದಲ್ಲ ಒಂದಿನ ಬಿದ್ದು ಹೋಗುತ್ತದೆ. ನಾನು ಗುರುಮನೆಗೆ ಹೋಗಬೇಕು, ಅರಿವಿನ ಮನೆಗೆ ಹೋಗಬೇಕು ಅಂತ ತಿಳ್ಕೊಂಡು ನಾನು ತೀರ್ಮಾನ ಮಾಡೀನಿ. ನಿನ್ನ ಸೇವೆಗೆ ನೀ ನನ್ನ ಜೊತೆಗೆ ಸಹಧರ್ಮಿಣಿಯಾಗಿ ನನ್ನ ಜೊತೆ ಬಂದೆಲ್ಲ, ನಿನಗೆ ಅನಂತ ಶರಣಾರ್ಥಿಗಳು, ನಾನು ಬರ್ತೀನಿ ಅಂದಾಗ ಎಲ್ಲಿ ಹೊಂಟ್ರಿ ಅಂದ್ಲು ಹೆಂಡತಿ ಗಂಗಾದೇವಿ. ನೀವು ಮುಂಜಾನೆ ಆದ ತಕ್ಷಣ ನೀಲಿ ಹಾಕಿದ ದೋತ್ರ, ನೆಹರು ಶರ್ಟ್, ಅಂಗಿ, ಚೂಪ್, ಟೊಪ್ಪಿ ಹಾಕೊಂಡು ಕೈಯಾಗ ಒಂದು ಕೈ ಚೀಲ ಹಿಡ್ಕೊಂಡು ಹೊಂಟ್ರಿ ಅಂದ್ರೆ ಎಲ್ಲಿ ಹೊಂಟ್ರಿ ಅಂತ ಇವ್ರು ಕೇಳ್ರಿ, ನೀವೇನಂತೀರಿ? ಎಲ್ಲಿಟ್ಟಿ ಬುದ್ಧಿ? ಚಲೋ ಕೆಲಸಕ್ಕೆ ಹೊಂಟಿನಿ, ಎಲ್ಲಿ ಹೊಂಟಿ ಅಂತ ಕೇಳಿದಲ್ಲ. ಮೂಢನಂಬಿಕೆ. ಕಾಳಜಿಯಿಂದ ತಾಯಿ ತಂಗಿ ಹೆಂಡತಿ ಕೇಳ್ತಾರೆ. ನೀವೇ ಹೇಳಿಬಿಟ್ರೆ ಕೇಳೋ ಪ್ರಸಂಗ ಬರೋಂಗಿಲ್ಲ. ನೀವು ಕೇಳಾರ್ದು ಎಲ್ಲಿ ಬೇಕಾದ್ರೆ ಅಡ್ಡಾಡ್ತೀರಿ. ಎಲ್ಲಿ ಹೊಂಟಿ ಅಂತ ಕೇಳಿದರೆ ಬೇಗ ಚಲೋ ಮಾಡ್ತೀರಿ. ಬಸ್ನ್ಯಾಗ ಕುಂತ ತಕ್ಷಣ ಕಂಡಕ್ಟರ್ ಏನು ಕೇಳ್ತಾನೆ? ಎಲ್ಲಿ ಹೊಂಟ್ರಿ ಅಂತಲೂ ಕೇಳ್ತಾನೆ. ಮನ್ಯಾಗ ಬೈತೀರಿ, ಅಲ್ಲಿ ಕಟ ನೋಟ್ ಎನಿಸ್ ತೆಗೆದು ಕೊಡ್ತೀರಿ. ಮೂಢನಂಬಿಕೆ. ಎಲ್ಲಿ ಹೊಂಟ್ರಿ ಹೇಳ್ರಿ ನನಗೆ. ಅಲ್ಲಿ ದಕ್ಷಿಣದೊಳಗೆ ಬಸವಣ್ಣ ಅಂತ ಒಬ್ಬ ಯೋಗಿ ಅದಾರ, ಒಬ್ಬ ಯುಗ ಪುರುಷ ಅದಾನ. ಅವನು ನೋಡಬೇಕು, ಅವನ ಜೊತೆ ಮಾತಾಡಬೇಕು, ಅವನ ಸಂದರ್ಶನ ಮಾಡಬೇಕು, ದರ್ಶನ ತಗೋಬೇಕು. ನನ್ನ ಹೃದಯ ಹಾತೊರಿಲಿಕ್ಕತ್ತದ, ನಾನು ಆ ಕಡೆ ಹೋಗಬೇಕು. ಗಂಗಾದೇವಿ ಅಂದಳು, ಪುಣ್ಯ ನೀವೊಬ್ಬರ ಒಯ್ದರೆ ಹೆಂಗ್ರಿ? ನಾನು ಬರ್ತೀನಿ. ಇದನ್ನೆಲ್ಲ ಬಿಟ್ಟು ಬರ್ತೀನಿ ನೀನು? ಪಕ್ಕ ಬರ್ತೀನಿ. ನಾನು ನಿಮ್ಮ ಸಂಸರ್ಗದೊಳಗಿದ್ದಕ್ಕೆ, ನಿಮ್ಮ ಸಹಧರ್ಮಿನಿ ಆದಾಕಿ, ಏನು ಬಂದ್ರೂ ಕೂಡ ನಿಮ್ಮ ಜೊತೆಗೆ ಇರಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ನಾನು ಬಂದಕ್ಕೆ. ನೀವೆಲ್ಲಿರ್ತೀರಲ್ಲ ಅಲ್ಲೇ ನನಗೆ ಅರಮನೆ ಐತೆ ಅಂತ ನಾನು ತಿಳ್ಕೊಳ್ಳಾಗಿ. ನೀವು ಅಷ್ಟ ಮುಕ್ತಿ ಪಡ್ಕೊಂಡ್ರೆ ಆಗಂಗಿಲ್ಲ, ನಾನೂ ನಿಮ್ಮ ಜೊತೆಗೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದ್ಲು. ಇವ್ರು ಗಾಬರಿ ಆದ್ರು ಮಹಾದೇವ ಭೂಪಾಲ. ನಿನ್ನ ಒಳಗಿಷ್ಟು ವೈರಾಗ್ಯ ಗಟ್ಟಿಗೊಂಡದ ಅಂತ ಕೇಳಿದ್ರು. ಹೌದು, ಗಟ್ಟಿಗೊಂಡದ. ನೀವೆಲ್ಲಿರ್ತೀರಲ್ಲ ಅದೇ ನನಗೆ ಮಾಂಡವ್ಯಪುರ. ನೀವು ಬಸವಣ್ಣನವರನ್ನು ನೋಡಬೇಕು ಅಂತ ಹೊರಟ್ರಿ ಅಂದ್ರೆ ನಾನು ನಿಮ್ಮ ಜೊತೆಗೇನ ಬರ್ತೀನಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದಳು. ಇಬ್ಬರು ಕೂಡಿ ಚಾಲೋ ಆತ್ರಿ ಪಯಣ. ಕಾಶ್ಮೀರದಿಂದ ಕಲ್ಯಾಣಕ್ಕೆ ಒಂದೊಂದು ಬಸ್ಗಳನ್ನು ನೋಡೋದ ಭಾಳ ಖುಷಿ ಆಕೈತ್ರಿ. ನನ್ನ ಗಾಡಿಯಾಗ ಹೋಗ್ತಿರ್ತೀವಲ್ಲ ಒಮ್ಮೆ. ವಿಜಯಪುರ ಅನ್ನುವಂಥ ಬಸ್ ಬೋರ್ಡ್ ನೋಡಿದೀವಂದ್ರೆ, ಬಸವ ಕಲ್ಯಾಣ ಅನ್ನುವಂಥ ಬಸ್ ಬೋರ್ಡ್ ನೋಡಿದೀವಂದ್ರೆ ಹಿತ ಅನಿಸ್ತೈತ್ರಿ. ಕೆಲವು ಊರುಗಳಿಗೆ ಹೊಂಟ್ರೆ ಹಿತ ಅನಿಸ್ತೈತ್ರಿ. ಇನ್ನು ಕೆಲವು ಊರುಗಳದಾವ, ಆ ಊರಿಗೆ ಹೊಂಟ್ರಿ ಅಂದ್ರೆ ಇಲ್ಲಿ ನೋಡ್ರಿ ಬೆವ್ರು ಬರಾಕತ್ತೈತ್ರಿ ಅಂತಿರ್ತಾರ ನೋಡ್ರಿ. ನಮ್ಮ ಊರಂದ್ರೆ ಸಡ್ಲ್ ತಿಳಿದ್ರೇನ್ರಿ, ಕ್ವಾಟ್ಲಿ ಕುಡುಗೋಲು ಹರಡ್ತಾವ ನಮ್ಮ ಊರಾಗ. ಕತೆ ಕೇಳಿರ್ತೀರಿ ನೀವು. ಕೆಲವು ಊರುಗಳ ಹಂಗ್ರಿ, ಅಲ್ಲಿ ಊರಾಗ ಹೊಂಟಿ ಅಂದ್ರೆ ಸಂಕಟ ಚಾಲೂ ಆಗ್ತದೆ. ಇನ್ನು ಕೆಲವು ಊರುಗಳಿಗೆ ಹೊಂಟ್ರಿ ಅಂದ್ರೆ ಎದೆ ಉಬ್ಬಿಸಿಕೊಂಡು ಹೋಗ್ಬೇಕು ಅನ್ನಿಸ್ತದೆ. ಇನ್ನು ಕೆಲವು ಊರುಗಳಿಗೆ ಹೊಂಟ್ರಿ ಅಂದ್ರೆ ತಲೆ ತಗ್ಗಿಸಿಕೊಂಡು ಹೋಗ್ಬೇಕು ಅನ್ನಿಸ್ತದೆ. ಅಂತಹ ಅಪರೂಪದ ಊರು ಕ್ಷೇತ್ರ ಅಂದರೆ ಅದು ಬಸವ ಕಲ್ಯಾಣ ಅನ್ನುವಂಥದ್ದು ಆ ಶರಣರಿಗೆ ಗೊತ್ತಿತ್ತು. ಹಾದ್ಯಾಗ ಹೋಗುವಾಗೆಲ್ಲ ಬಸವ 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 ಬಸವ, ಎದ್ರು ಬಸವ, ಕುಂತ್ರು ಬಸವ, ಬಸವ ಎನ್ನೀರು, ಬಸವ ಬಸವ ಎನ್ನೀರು,
ಕಾಲು ಜಾರಿ ಬೀಳುವಾಗ ಕೋಲು ಹಿಡಿದು ಏಳುವಾಗ ಬಸವ ಎನ್ನಿರೋ, ಬಸವ ಬಸವ ಎನ್ನಿರೋ ಅನ್ಕೋತ ಬಂದ್ರಿ ಇಬ್ರು ಗಂಡ ಹೆಂಡತಿ. ಕಲ್ಯಾಣ ಸಮೀಪ ಬಂದಂಗೆ ಹೃದಯ ತುಂಬ್ಕೊಂಡು ಬರಾಕತ್ತಿತ್ತು. ಹಾಲು ಹೆಂಗೆ ಉಕ್ಕು ಬರ್ತದಲ್ಲ, ಹೃದಯ ತುಂಬಾಕೈತ್ತು. ಯಾಕಂದ್ರೆ ಬಸವನ ನನ್ನ ನೋಡಬೇಕು ಅಂಥೇಳಿ. ಆ ತಾಯಿ, ಗುರುತಾಯಿ ಬಸವನ್ನ ಕಲ್ಯಾಣ ಕಾಣ್ಸಕೈತಲ್ರಿ ದೂರಿಂದ. ಕಲ್ಯಾಣ ಅಂತ ಕೇಳ್ಕೊತ ಬರಾಕತ್ತಿದ್ರಲ್ಲ, ಹೃದಯ ತುಂಬಿದಂಗಾಯಿತು. ಅಕ್ಕ ಕಲ್ಯಾಣವನ್ನು ನೋಡಿದಾಗ ಅಂದ್ಲಲ್ಲ, ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ. ಎಷ್ಟು ಜನ ಶರಣರು ಅದಾರ ಇಲ್ಲಿ. ಒಂದೇ ಕಡೆ ಗೊಂಚಲು ನೋಡ್ರಿ, ಅದು ಹಣ್ಣಿನ ಗೊಂಚಲದು. 200ಕ್ಕೂ ಹೆಚ್ಚು ಶರಣರು, 35ಕ್ಕೂ ಹೆಚ್ಚು ಜನ ವಚನಕಾರ್ತಿಯರು, 100 ಜನ ಶರಣೆಯರು. ನೋಡ್ಬೇಕ್ರೆ ಆ ಆಡಂಬೋಲವನ್ನು ಆನಂದ ತುಂದಿಲರಾಗಿ ಎಲ್ಲವನ್ನು ಮರೆತು ಅವ್ರು ಅಲ್ಲಿ ಬರ್ತಿದ್ರು, ಅಲ್ಲಿ ಕುತ್ಕೋತಿದ್ರು, ಕಾಯಕ ಮಾಡ್ತಿದ್ರು. ಯಾವಾಗ ಕಲ್ಯಾಣವನ್ನು ನೋಡಿದ್ರಲ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಗಕ್ಕಾಯ್ತು. ಅವಾಗ ಹೆಂಡ್ತಿ ನೋಡಿದ್ರು, ಅರಮನೆದೇನಾದ್ರೂ ನೆನಪಾಗಕತ್ತದೇನೋ, ಆಗ್ತಾ ಇಲ್ಲ ಅನ್ಲಕ್ಕೆ. ನನಗೆ ನೆನಪಾಗಕತ್ತಿದ್ದು ಒಂದ, ಬಸವನ ನನ್ನ ಯಾವಾಗ ನೋಡೀನಿ ಅನ್ನುವಂಥದ್ದು ನೆನಪಾಗ್ಲಿಕ್ಕತ್ತದ. ಅವಾಗ ಈ ಹೃದಯ ತುಂಬಿ ಅವ್ರಿಗೆ ವಿಚಾರಗಳು ಬರಾಕತ್ತವ್ರಿ. ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನುಣ್ಣುವುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಒಂದಾವಿನ ಹಾಲು. ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದರ್ಧ ಮಂಚ, ಮಲಗುವುದು ಅರ್ಧ ಮಂಚ. ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಮಲಗುವುದು ಅರ್ಧ ಮಂಚ. ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡಲು ಭೂಮಿಯ ಸಂಗ, ಒಡದೆ ತಾನೇ ನಪ್ಪುವುದು, ಒಡದೆ ತಾನೇ ನಪ್ಪುವುದು. ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು. ಕೈ ಬಿಡಿದ ಮಡದಿ ಪರರ ಸಂಗ, ಕೈ ಹಿಡಿದ
ಮಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ ಕೈ ಹಿಡಿದ ಮಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ ಸಾವಿಂಗೆ ಸಂಗಡವಾರುಲ್ಲ ಕಣ ಸಾವಿಂಗೆ ಸಂಗಡವಾರಿಲ್ಲ ಕಣ ನಿಕ್ಕಳಂಕ ಮಲ್ಲಿಕಾರ್ಜುನ ಸಾವಿಂಗೆ ಸಂಗಡವಾರಿಲ್ಲ ಕಣ ನಿಕ್ಕಳಂಕ ಮಲ್ಲಿಕಾರ್ಜುನ ಆನೆ ಕುದುರೆ ಬಂಡಿ ಬಂಡಾರವಿದ್ದಡೇನು ತಾನುಂಬುದು ಪಡಿಯಕ್ಕೆ ಒಂದಾದಿನ ಹಾಲು ತಾನುಂಬುದು ಪಡಿಯಕ್ಕೆ ಒಂದಾದಿನ ಹಾಲು ಮಲಗುವುದರ್ಧ ಮಂಚ ಮಲಗುವುದು ಅರ್ಧ ಮಂಚ ಮಲಗುವುದು ಅರ್ಧ ಮಂಚ ಆನೆ ಕುದುರೆ ಬಂಡಿ ಆನೆ ಕುದುರೆ ಬಂಡಿ ಆನೆ ಕುದುರೆ ಬಂಡಿ ಬಂಡಾರವಿದ್ದಡೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು ಕಲಾವಿದರಿಗೆ. ಎಷ್ಟು ಚೆನ್ನಾಗಿ ಹಾಡು ಹಾಡಿದ್ರು ಅವ್ರೆ. ನಾನು ಹೇಳುವಂಥ ವಚನವನ್ನು ಭಾಳ ಅಂದ್ರೆ ಭಾಳ ಸುಂದರವಾಗಿ ಇಲ್ಲಿ ಪ್ರಸ್ತುತಪಡಿಸಿದರು. ಸಾವಿಂಗೆ ಸಂಗಡವಾರು ಪ್ರಶ್ನೆ ನೋಡ್ರಿ, ಯಾರು? ನೀನು ಸತ್ತರೆ ಅಳುವವರು ಯಾರು? ಹೂ ವಿಲ್ ಕ್ರೈ ವೆನ್ ಯು ಡೈ? ಸ್ವಲ್ಪ ರಿಯಾಲಿಟಿಗೆ ಹೋಗ್ಬೇಕ್ರಿ ನೀವು. ಮಲ್ಕೋತಿರಲಿ ಇವತ್ತು ರಾತ್ರಿ, ಸ್ವಲ್ಪ ವಿಚಾರ ಮಾಡಿರಿ. ಇವತ್ತು ಪ್ರಾಕ್ಟಿಕಲ್ ಶುರು ಮಾಡಿರಿ. ಇವತ್ತು ಶುರು ಆಗಿಬಿಡ್ಲಿ ಇವತ್ತು ಚಿಂತನೆ. ಮತ್ತು ಮನೆಗೆ ನೀವು ಬಿಟ್ಟು ಹೋಗಿದ್ದೀರಪ್ಪ ಮರೆ, ಅಪ್ಪ ಅವ್ರು ಹೇಳ್ಯಾರ ಗಪ್ರಿ ಅಂತೇಳಿ ಹಂಗೇನು ಚಿಂತೆ ಮಾಡಬೇಡ್ರಿ. ಯಾವುದೂ ನಿಮ್ಮ ಜೊತೆಗೆ ಬರಂಗಿಲ್ಲ, ಯಾವುದೂ ಬರಲ್ಲ. ಒಂದು ಹಿಡಿ ಮಣ್ಣು ನಿಮ್ಮ ಜೊತೆಗೆ ಬರಂಗಿಲ್ಲ. ನೀವು ಗಳಿಸಿಟ್ಟಿರುವಂತಹ ಹಣ ಬ್ಯಾಂಕಿನೊಳಗೆ ಇರ್ತೈತೆ, ಹೊರತಾಗಿ ನಿಮ್ಮ ಜೊತೆಗೆ ಬರಂಗಿಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ. ಅವು ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಇಂತಪ್ಪ ಜ್ಞಾನರತ್ನವ ಕೆಡಗೊಡದೆ ಗುಹೇಶ್ವರ ಲಿಂಗದಲ್ಲಿ ನೀ ಅಲಂಕರಿಸಿದೆಯಾದೊಡೆ, ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾನ ಎಲೆ ಮರುಳೆ. ನೀವು ಗಳಿಸಿಟ್ಟಿರುವಂತಹ ಹಣ ನಿಮ್ಮೊಂದಿಗೆ ಬರುವುದಿಲ್ಲ. ಇದನ್ನು ಸ್ಪಷ್ಟವಾಗಿ ಬರೆದಿಟ್ಕೋಬೇಕು ನಾವು. ಕಡ್ಕೊಳ್ಳೋ ಮಡಿವಾಳಪ್ಪ ಅಂತಾರೆ, ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ, ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ. ಸಾಯೋ ತನಕ ಬರೀ ಸಪ್ಪನ ಅಂಬಲಿ ಉಂಡಿ, ಸತ್ತ ಮೇಲೆ ಹೇರ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ. ಎಷ್ಟು ಚಂದ ಕಟ್ಟಿದಿ ಮಾಳಿಗೆ, ನಿನಗೆ ಹೋಗುವುದು ಬಂತಲ್ಲೋ ನಾಳಿಗೆ. ಅಂದು ಹೊಲಿಸಾರ ನಿನಗ ಮೂರು ಮೂಲಿಯುಳ್ಳ ಜೋಳಿಗೆ, ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗೆ. ಅಪ್ಪಿ ತಪ್ಪಿ ಏನಾದ್ರೆ ಮ್ಯಾಲಿನ ಉಸಿರು ಮ್ಯಾಲಾಗಿ ಹೋಗಿಬಿಟ್ಟಿವಂದ್ರೆ, ಏನಾರ ಚಲೋ ಕೆಲಸ ಮಾಡಿದ್ರಿ ಅಂದ್ರೆ ಒಂದು 2 ದಿನ ನೆನಪಿಟ್ಕೋತೈತ್ರೆ ನಿಮ್ಮ ಊರಾಗಿನ ಮಂದಿ. ನಿಮ್ಮನ್ನು 3ನೇ ದಿನ ಮರ್ತ ಬಿಡ್ತಾರೆ. ಬರೆದಿಟ್ಕೊಂಡು ಬಿಡ್ರಿ ನೀವು. 15 ದಿವಸ ಯಾರಿಗೂ ಹೇಳಾರ್ದಂಗೆ ಎಲ್ಲರೂ ಹೋಗಿಬಿಡ್ರಿ ಒಂದು ಕಡೆ. ಒಂದು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ ನೀವು. ನಿಮ್ಮ ಹೆಸರಿನ ಮೇಲೆ ಏನಾರೇ ಆಸ್ತಿ ಗೀಸ್ತಿ ಇತ್ತು ಅಂದರೆ ಮಿಸ್ಸಿಂಗ್ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಅದು ಆಸ್ತಿ ಇದ್ರೆ ಮತ್ತು ಸುಮ್ಮನೆ ನೋಡ್ರಿ, ಒಂದು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ಈ ಸಮಾಜ, ಈ ಜಗತ್ತು ನಿಮ್ಮನ್ನು ಮರೆತ ಬಿಡ್ತೈತಿ. ಯಾಕಂದ್ರೆ ನಾವು ಯಾರೂ ಅನಿವಾರ್ಯ ಅಲ್ಲ ಈ ಜಗತ್ತಿಗೆ. ಈ ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲ, ನಮಗೆ ಈ ಜಗತ್ತು ಅನಿವಾರ್ಯ ಅದ. ನಮ್ಮ ತಲೆಯೊಳಗೊಂದು ಭ್ರಮ ಇರ್ತೈತಿ. ಈ ಊರಿಗೆ ನಾ ಅನಿವಾರ್ಯ ಅದನ್ರಿ, ನಮ್ಮ ಊರಿಗೆ ನಾನು ಅದನ್ನೇ.
ನಾ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತಿರ್ತಿರಲ್ಲ, ಒಂದಿಷ್ಟು ಮಂದಿ ಅಂತಿರ್ತಾರೆ. ತಮ್ಮ ತಲೆಯೊಳಗೆ ಭ್ರಮೆಗಳಿರ್ತಾವೆ, ಭ್ರಾಂತಿ ಇರ್ತದೆ. ಅಕ್ಕ ಸತ್ರ ಅಮಾವಾಸ್ಯೆ ನಿಲ್ಲುವುದಿಲ್ಲ, ಯಾರ ಸತ್ರು ನಿಲ್ಲಂಗಿಲ್ರಿ. ಇದು ಈ ಜಗತ್ತಿಗೆ ಹೋಗ್ತಾನೇ ಇರ್ತದೆ. ಇದಕ್ಕೊಂದು ಫ್ಲೋ ಅದ, ಇದಕ್ಕೊಂದು ಗತಿ ಅದ. ಆ ಗತಿ ಮೀರಿದು ಎಂದಿಗೂ ಚಲಿಸಂಗಿಲ್ಲ, ಯಾರು ಹೋದ್ರೂ ಕೂಡ ನಿಲ್ಲಂಗಿಲ್ಲ. ಇದು ನಾವು ಸತ್ತೀವಿ ಅಂದ್ರೆ ಈ ಪ್ರಾಣವಾಯು ಏನೈತಲ್ಲ, ಇದು ಪ್ರಾಣ, ಇದು ವಾಯುವಿನ ಸಂಘ ಆಗ್ತದೆ. ನೀನು ಗಳಿಸಿಟ್ಟಿರುವಂತಹ ಒಡವೆಗಳೇನದವಲ್ಲ ಎಲ್ಲೆಲ್ಲಿ ಹೋಗಿಬಿಡ್ತಾವು. ನೀನು ಕೈ ಹಿಡಿದಿರುವಂತಹ ಹೆಂಡತಿ ಗಂಡ ನಿನ್ನ ಜೊತೆಗೆ ಬರುವುದಿಲ್ಲ. ಎಲ್ಲಿವರೆಗೆ ಬರ್ತಾರೆ? ಸ್ಮಶಾನದವರೆಗೂ ಬರ್ತಾರೆ, ಹಿಡಿ ಮಣ್ಣು ಹಾಕಕ್ಕೆ ಬರ್ತಾರೆ, ಅದ್ರ ಮುಂದೆ ಬರಂಗಿಲ್ಲ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ಮೋಳಿಗೆ ಮಾರಯ್ಯನವ್ರು ಹೇಳಕತ್ತಾರ್ರಿ ಇದನ್ನು. ಏನೂ ಇರ್ಲಾರ್ದವ್ರು ಅಲ್ರಿ ಅವರು, ಒಬ್ಬ ರಾಜಾರಿ ಅವರು. ಅವ್ರು ಹೇಳಕತ್ತಾರಂದ್ರೆ ಅದಕ್ಕೊಂದು ಅರ್ಥ ಐತ್ರಿ. ಏನೂ ಇರ್ಲಾರ್ದವ್ರು ಹೇಳೋದು ಬೇರೆ ಲೆಕ್ಕರಿ. ಅದು ಇಂಗ್ಲೀಷ್ ಕಲಿತು ಹೇಳ್ಬೇಕ್ರಿ. ಇಂಗ್ಲೀಷ್ನೊಳಗೆ ಏನೂ ಇಲ್ಲ ಅಂಥೇಳಿ, ಇಂಗ್ಲೀಷೇ ಬರಲಾರ್ದವ್ರು ಇಂಗ್ಲೀಷ್ನಾಗ ಏನೂ ಇಲ್ಲ ಅಂತ ಹೆಂಗೆ ಹೇಳಕ್ಕೈತಿ? ನಿಮ್ಮ ಹತ್ರ ರೊಕ್ಕ ಐತಲ್ಲ, ರೊಕ್ಕ ಇಟ್ಕೊಂಡು ನೀವು ಹೇಳ್ಬೇಕ್ರಿ ರೊಕ್ಕದೊಳಗೆ ಏನೂ ಇಲ್ಲ ಅಂತೇಳಿ. ಹಂಗೆ ಹೇಳಕ್ಕೆ ಬರಂಗಿಲ್ಲ. ಅವ್ರು ಹೇಳಕತ್ತಾರ ನೋಡ್ರಿ. ಅವ್ರು ವಜ್ರ ಖಚಿತ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿರುವಂಥ ಮಹಾದೇವ ಭೂಪಾಲ ಹೇಳ್ತಾನ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು ನೀನು ಉಣ್ಣುವುದು ಹಿಡಿ ಅಕ್ಕಿ. ಒಂದು ಹಿಡಿ ಅಕ್ಕಿ ಒಳಗೆ ಮುಗಿದು ಹೋತ್ರ ನಿಮ್ಮದು ಕತೆ. ಇವತ್ತಿನ ದೊಡ್ಡ ಶ್ರೀಮಂತರು ಯಾರದಾರಂತ ನೀವು ಅಂಬಾನಿಯವ್ರನ್ನ ಕೇಳಿ ನೋಡ್ರಿ, ನೀವು ಎಷ್ಟು ಉಂತಾರಂದ್ರೆ ಒಂದೇ ಚಪಾತಿ. ಅದು ತಿಂದ್ರು ಇರ್ಲಿಕ್ಕೆ ಇಲ್ರಿ. ಯಾಕಂದ್ರೆ ಶುಗರ್ ಐತಿ, BP ಐತಿ. ನಮ್ಮ ರೈತರು ಹಂಗಲ್ಲ. ಚಲೋ ತಂಗಿ ದುಡಿತಾರೆ, ಮೇವು ಹಾಕಕ್ಕೆ ಹೋಗಿ ಅಲ್ಲೇ ಮಕ್ಕೊಂಡ್ರಿ. ಆಕಳಿಗೆ ಮೇವು ಹಾಕಕ್ಕೆ ಹೋದವ್ರು ಅಲ್ಲೇ ಕೊಟ್ಟಿಗೆ ಒಳಗೆ ಮಲ್ಕೊಂಡು ಬಿಟ್ರಿ. ಯಾಕಂದ್ರೆ ದುಡಿತಾರಲ್ಲ, ಮಸ್ತ್ ತಂಗಿ ದುಡಿತಾರೆ ಅವರು. ನಮ್ಮದು ಬರೀ ವ್ಯವಹಾರ ಬೇರೆನ ಅದಾವು. ಹಿಂಗಾಗಿ ಮಲ್ಕೊಂಡ್ರೆ ನೋಡ್ರಿ ನೀವು, ಚಲೋ ಬೆಡ್ ಮೇಲೆ ಮಲಗಿದ್ರು ನಮ್ಗೆ ನಿದ್ದೆ ಬರೋಂಗಿಲ್ಲ. ಕರ್ಲಾನ ಏನು ಕುರ್ಲಾನ್ರಿ, ಅದು ಯಾವ ಬೆಡ್ ರೀ? ಅದು ಯಾವುದೋ ಬೆಡ್ ಹೇಳ್ತಾರೆ ನೋಡ್ರಿ. ಅದು ಅದ್ರ ಮೇಲೆ ಮಕ್ಕೊಂಡು ರತ್ನ ಕಂಬಳಿ ಹೊಚ್ಕೊಂಡು AC ಆನ್ ಮಾಡಿದ್ರು ನಿದ್ದೆ ಬರೋಂಗಿಲ್ಲ. ಒಂದಲ್ಲ 4 ನಿದ್ದೆ ಗುಳಿಗೆ ತೊಗೋಬೇಕು ನೀವು. ತಲೆಯೊಳಗೆ ವಿಚಾರಗಳು. ಭೂಮಿಯ ಹಾಸಿಗೆ ಗಗನವೇ ಹೊದಿಕೆ, ಕಣ್ತುಂಬ ನಿದ್ದೆಯು ಬಡವನಿಗೆ, ಮೆತ್ತನೆ ಹಾಸಿಗೆ ಸುಖದ ಸುಪ್ಪತ್ತಿಗೆ, ನಿದ್ದೆಯು ಬಾರದು ಧನಿಕನಿಗೆ. ಭೂಮಿನ ಹಾಸಿಗೆ ಗಗನವೇ ಹೊದಿಕೆ, ಹಂಗ ಮಕ್ಕೊಂಡು ಬಿಟ್ರೆ ಮಕ್ಕೊಂಡು ಬಿಡೋದು. ಯಾರು ಶ್ರೀಮಂತರಂತ ನನ್ನ ಯಾರಾದರೂ ಕೇಳಿದ್ರಿ ಅಂದರೆ 2 ರೊಟ್ಟಿ ತಿನ್ನುವಷ್ಟು ಹಸಿವು ಯಾರಿಗಿರ್ತದೆ? ಹಿಂಗೆ ಮಲ್ಕೊಂಡು 5 ನಿಮಿಷಕ್ಕೆ ಯಾರಿಗೆ ನಿದ್ದೆ ಹತ್ತತೆ ಅಲ್ಲ, ಅವರ ಈ ಜಗತ್ತಿನೊಳಗೆ ಶ್ರೀಮಂತರು. ಇನ್ನು ಉಳಿದವರೆಲ್ಲ ಶ್ರೀಮಂತರಲ್ಲ. ಮಲ್ಕೊಂಡ್ರ ತಕ್ಷಣ ನಿದ್ದೆ ಹತ್ತಬೇಕು ನೋಡ್ರಿ ನಿಮಗೆ. ಆ ಕಡೆ ಹೊಳ್ಳಾಡಿ ಈ ಕಡೆ ಹೊಳ್ಳಾಡಿ ಮಗ್ಲಿದ್ದವ್ರನ್ನೆಲ್ಲ ಎಬಿಸಿ, ಮನಿ ಮಂದಿನೆಲ್ಲ ಎಬಿಸಿ ನೋಡ್ಬೇಕ್ರಿ ನೀವು. ಒಬ್ಬರು ರಾಡಿ ನೋಡ್ಬೇಕ್ರಿ ಅದರ ಆಟ ನೀವು. ಬ್ಯಾಡ್ರದ ಕತೆ ಎಷ್ಟದು. ಮೋಳಿಗೆಯ ಮಾರಯ್ಯನವ್ರಂತಾರ, ಆನೆ ಕುದುರೆ ಬಂಡಿ ಭಂಡಾರ ವಜ್ರ ವೈಡೂರ್ಯ ಮುತ್ತು ರತ್ನ ಹವಳ ಎಲ್ಲ ತುಂಬ್ಕೊಂಡದೀವಲ್ಲ, ಏನು ಮಾಡೋದದ? ಅದನ್ನು ಹೋಗುವಾಗ ಏನೂ ಒಯ್ಯಂಗಿಲ್ಲ. ನಾವು ಸತ್ರ ಅಳವ್ರು ಯಾರು? ಕಬೀರ್ ದಾಸ್ ಪ್ರಶ್ನೆ ಕೇಳ್ತಾರೆ, ಹೂ ವಿಲ್ ಕ್ರೈ ವೆನ್ ಯು ಡೈ? ನೀನು ಸತ್ತರೆ ಅಳುವವರು ಯಾರು? ಇದನ್ನು ಅರ್ಥ ಮಾಡ್ಕೋಬೇಕ್ರಿ. ಇದು ರಿಯಾಲಿಟಿ ಆಫ್ ದಿ ಲೈಫ್. ಇದು ರಿಯಾಲಿಟಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ತನ್ನ ಹೆಂಡತಿಗೆ ಮೋಳಿಗೆಯ ಮಾರಯ್ಯನವರು ಅಂತ ಏನು ಆದ್ರಲ್ಲ, ಮಹಾದೇವ ಭೂಪಾಲ ಹೇಳಕತ್ತಾರ, ಇದು ಯಾವುದೂ ನಮ್ಮ ಜೊತೆಗೆ ಬರಂಗಿಲ್ಲ. ಉಣ್ಣುವುದು ಒಂದು ಹಿಡಿ ಅಕ್ಕಿ ಒಳಗೆ ನಮ್ಮದು ಮುಗಿದು ಹೋತ್ರಿ. ಒಂದ ಆಕಳ ಹಾಲಿನೊಳಗೆ ನಾವೆಲ್ಲ ಇಡೀ ಮನೆ ಮಂದಿನ ಊಟ ಮಾಡತ್ತೀವಿ. ಮಲಗುವುದರೆ ಅರ್ಧ ಮಂಚದೊಳಗೆ ಮಲಗ್ತೀವಿ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡುವುದು ಬೇಡ. ಸತ್ತೀವಿ ಅಂದ್ರೆ ಪ್ರಾಣವಾಯುವಿನ ಸಂಘ ಆಗ್ತದೆ. ಮಡದಿ ಪರರ ಸಂಘ ಆಗ್ತಾಳ, ಯಜಮಾನರು ಪರರ ಸಂಘಕ್ಕೆ ಹೋಗಿ ಬಿಡ್ತಾರ. ಸಾವಿಂಗೆ ಸಂಗಡವಾರು ನಿಕ್ಕಳಂಕ ಮಲ್ಲಿಕಾರ್ಜುನ. ಎಷ್ಟು ಚಂದದ ನೋಡ್ರಿ. ಬೆಳಕ, ಅದೊಂದು ಬೆಳಕದು. ಬಂದ್ರಿ ಕಲ್ಯಾಣಿ ನೆಲ ನೋಡ್ಕೊಂತ ಹೆಂಡತಿಗೆ ಹೇಳ್ಕೊತ ಬಂದ್ಲ. ಆಕಿನೂ ಗಂಡಕ್ಕೆ ತಕ್ಕ ಹೆಂಡತಿ. ಇಬ್ರು ಮಸ್ತಂಗೆ ಬಂದರು, ನೋಡಿದರು, ಕಲ್ಯಾಣ ನೋಡಿ ಖುಷಿಪಟ್ಟರು, ಆ ನಾಡಿಗೆ ನಮಸ್ಕಾರ ಮಾಡಿದರು, ಒಳಗೆ ಬಂದರು. ಬಸವಣ್ಣನವರನ್ನು ನೋಡಬೇಕು ಅಂತ ಬಂದರು. ಬಸವಣ್ಣನವರನ್ನು ಯಾವಾಗ ನೋಡಿನಿ ಅನ್ನುವಂತಹ ಒಂದು ಧಾವಂತ ಅವರಿಗಿತ್ತು. ಯಾವಾಗ ಕಂಡಿನಿ ಆ ಪುಣ್ಯ ಪುರುಷನನ್ನು, ಪುಣ್ಯದ ಪುತ್ಥಳಿಯನ್ನು, ದಿವ್ಯ ಬೆಳಕಿನ ಪುಂಜವನ್ನು ಯಾವಾಗ ಕಂಡಿನಿ ಅಂತ ತಿಳ್ಕೊಂಡು ತೊರಿತಾ ಇದ್ರು. ಬಸವಣ್ಣನವರನ್ನು ನೋಡಬೇಕು ಅಂತ ಮಹಾಮನೆಗೆ ಬಂದರು. ಅಷ್ಟರೊಳಗನ ಬಸವಣ್ಣನವರು ಇಷ್ಟಲಿಂಗ ಪೂಜೆಯನ್ನು ಮುಗಿಸಿ ಹೊರಗೆ ಬರ್ತಿದ್ರು. ಅತ್ಯಂತ ಪ್ರಸನ್ನವಾದ ಮುಖ ಅವರದ್ದು.
ಯಾರ ಮನಸ್ಸಿನಲ್ಲಿ ಕಪಟ ಇರಂಗಿಲ್ಲ ಅವ್ರ ಮುಖದ ಮೇಲೆ ಒಂದು ತೇಜ ಇರ್ತದೆ. ಲಕ್ಷ್ಯ ಕೊಡಬೇಕು ನೀವು. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ನಾ ಬೆಳ್ಳಗಿರೋದು ಅಂತ ಹೇಳಕತ್ತಿಲ್ರೆ, ತಲೆಗಿಟ್ಕೋರಿ. ನಿಮ್ಮ ಮನಸ್ಸಿನೊಳಗೆ ಒಂದು ಯಾರಿಗೂ ಕೆಟ್ಟ ಮಾಡಬಾರ್ದು ಅನ್ನುವಂಥ ಭಾವ ಬಂತು ಅಂದ್ರೆ ನಿಮ್ಮ ವ್ಯಕ್ತಿತ್ವದೊಳಗೆ ಒಂದು ಸೌಂದರ್ಯ ಬರ್ತದೆ. ಸೌಂದರ್ಯ, ಬ್ಯೂಟಿ ಆಫ್ ಏನು ನಾವು ಅಟೈರ್ ಅಂತ ಏನು ಹೇಳ್ತೀವಲ್ಲ, ಈ ಫಿಸಿಕಲ್ ಬಾಡಿ ಅಂತ ಏನು ಹೇಳ್ತೀವಲ್ಲ, ಅಲ್ಲೊಂದು ಚೈತನ್ಯ ಕಾಣಿಸ್ತದೆ. ಔರಾ ಅಂತಾರೆ ಇಂಗ್ಲೀಷ್ನೊಳಗೆ. ಔರಾ, ಪ್ರಭಾವಳಿ. ಒಂದು ಬಸವಣ್ಣನವರ ಪ್ರಭಾವಳಿ ಎಲ್ಲಿವರೆಗೆ ಹೋಗಿತ್ತು ಅಂದ್ರೆ ಕಾಶ್ಮೀರದವರೆಗೆ ಹೋಗಿತ್ತು. ಬುದ್ಧನ ಬಗ್ಗೆ ಭಾಳ ಚಂದ ಹೇಳ್ತಾರೆ. ಅವ್ರ ತರಂಗಗಳು ಅವರ ಎಲ್ಲಿವರೆಗೆ ಹೋಗ್ತಿತ್ತು ಅಂದ್ರೆ ಧ್ಯಾನಕ್ಕೆ ಹಿಂಗೆ ಕುತ್ಕೊಂಡು ಬಿಟ್ರೆ ಅಂದ್ರೆ 4 ಕಿಲೋಮೀಟರ್ಗಳವರೆಗೆ ತರಂಗ ಹೋಗ್ತಿದ್ವು ಅಂತ್ರಿ ಅವರು. ಅವ್ರ ಸಮೀಪಕ್ಕೆ ಯಾರು ಬರ್ತಾರಲ್ಲ ಅವರೆಲ್ಲರೂ ಶರಣರೇ ಆಗೋದ್ರಿ. ನೀವು ವಿಚಾರ ಮಾಡಿದ್ರೆ ಇದು ಸೈನ್ಸ್, ಇದು ನಾನು ಹೇಳೋದು ಸುಮ್ಮನೆ ಕತೆ ಹೇಳಕತ್ತಿಲ್ಲ ನಾನು. ಒಬ್ಬ ವ್ಯಕ್ತಿ ಬಹಳ ಅದ್ಭುತವಾಗಿ ಸಾಧನೆಯನ್ನು ಮಾಡಿದ್ದ ಅಂದ್ರೆ ಅವನ ಸ್ವಭಾವನ ಎಲ್ಲರಿಗೂ ಬಂದ್ಬಿಡ್ತದೆ. ಅದು ಯಾಕೆ ಕಲ್ಯಾಣದೊಳಗೆ ಎಲ್ಲರೂ ಹಂಗಾಗಿದ್ರಂದ್ರೆ ಬಸವಣ್ಣನ ತರಂಗಗಳು ಹಂಗಾಗಿದ್ದು ರೀ. ಅವು ಅಥನೀಯ ಶಿವಯೋಗಿಗಳ ಹತ್ರ ಯಾರು ಹೋಗ್ತಿದ್ರಲ್ಲ ಎಲ್ಲರೂ ಬಸವನ ಅಂತಿದ್ರು. ಯಾಕಂದ್ರೆ ಅವ್ರ ತರಂಗಗಳದ್ದು. ನೀವು ಬಸವಣ್ಣನವ್ರ ಹತ್ರ ಹೋದ್ರಿ ಅಂದ್ರೆ ಅವ್ರ ಪುಣ್ಯದ ಪುತ್ಥಳಿ ಅಂತಿರುವಂತಹ ಬಸವಣ್ಣನವರ ಮುಖಾರವಿಂದವನ್ನು ನೋಡಿದಂಥ ಎಲ್ಲರಿಗೂ ಕೂಡ ಹೃದಯ ತುಂಬಿ ಬರುತ್ತಿತ್ತು. ಆಗ ತಾನು ಇಷ್ಟಲಿಂಗ ಪೂಜೆಯನ್ನು ಮುಗಿಸಿ ಬಂದಿರುವಂಥ ಬಸವಣ್ಣನವ್ರನ್ನ ನೋಡಿರುವಂತಹ ಮಹಾದೇವ ಭೂಪಾಲ ಸಾಷ್ಟಾಂಗ ಪ್ರಣಾಮ ಹಾಕಿ, ಅಪ್ಪ ನಿನ್ನ ನೋಡೋ ಸಲುವಾಗಿ ನಾನು ಕಾಶ್ಮೀರದಿಂದ ಬಂದೆಲ್ಲಪ್ಪ. ಬಸವಣ್ಣನವರು ಪ್ರತಿಯಾಗಿ ನಮಸ್ಕಾರ, ಶರಣಾರ್ಥಿಗಳನ್ನು ಹೇಳಿ ಅವರನ್ನು ಬಿಗಿದಪ್ಪಿಕೊಂಡು, ಅವ್ರಿಗೂ ಗೊತ್ತಾಗ್ತೈತಲ್ಲ, ಹೃದಯ ಗೊತ್ತಾಗ್ತೈತಲ್ಲ. ನಾನು ಹೋದ ವರ್ಷ ಹೇಳಿದ್ನಲ್ಲ, ಪ್ರಭುಲಿಂಗಲೀಲೆ ಹೇಳುವಾಗ ಅಲ್ಲಮ ಪ್ರಭುದೇವರು ಹೊರಗೆ ಬಂದು ನಿಂತುಕೊಂಡಾಗ ಬಸವಣ್ಣ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭದೊಳಗೆ ಹಡಪದ ಅಪ್ಪನ ಬರ್ತಿದ್ರು. ಅಲ್ಲಿಂದ ಹೋಗಿ ಇಲ್ಲಿ ಹೇಳೋದು, ಇಲ್ಲಿಂದ ಹೋಗಿ ಅಲ್ಲಿ ಹೇಳೋದು, ಕೇಳವಲ್ರಿ ಯಾರು. ಇಲ್ಲಿ ಬಸವಣ್ಣನವರು ಪೂಜೆಯಿಂದ ಎದ್ದು ಹೇಳುವಲ್ರು, ಈ ಕಡೆ ಅಲ್ಲಮ ಪ್ರಭುದೇವರು ಒಳಗೆ ಬರೀ ಅಂದ್ರೆ ನೀ ಮಾಲಕನಪ್ಪ ಅಂತ ಕೇಳ್ತಾರೆ ಒಮ್ಮೆ. ಆವಾಗ ಚನ್ನ ಬಸವಣ್ಣನವರು ಬಂದು ಕಣ್ಣರಿಯದಿದ್ದರೂ ಕರುಳರಿಯದೆ, ಕಣ್ಣಿಗೆ ಒಂದೊಂದ್ಸರಿ ಅರ್ಥ ಆಗಂಗಿಲ್ಲ, ಆದ್ರೆ ಕರುಳಿಗೆ ಅರ್ಥ ಆಗ್ತಿರ್ತದೆ. ಮಹಾದೇವ ಭೂಪಾಲ ಒಳಗೆಲ್ಲ ಹಣ್ಣಾಗ್ಯಾನ ಅನ್ನೋದು ಬಸವಣ್ಣವರಿಗೆ ಗೊತ್ತಾಗಿ ಬಿಡ್ತೀರಿ. ನೀವು ಅನ್ನ ಮಾಡುವಾಗ ಒಂದ ಅಗಳ ಹೆಚ್ಚಿಗೆ ನೋಡ್ತೀರಿ, ಎಲ್ಲ ಹೆಚ್ಚಿಗೆ ನೋಡ್ತೀರಿ ಅಂದ್ರೆ ಅನ್ನದಾಗಳ ಅನ್ನದ ಅಗಳ ಹೆಚ್ಚಿಗೆ ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಗೆ ಅನ್ನ ಕುದ್ದೈತೋ ಇಲ್ಲೋ, ಇನ್ನೂ ಕುದಿಬೇಕು ಹೆಂಗೋ ಅಂತೇಳಿ ಹೆಂಗೆ ನೋಡ್ತಿರಲ್ಲ. ಒಂದೇ ಒಂದು ದೃಷ್ಟಿಯಿಂದಾಗಿ ಬಸವಣ್ಣನವರಿಗೆ ಗೊತ್ತಾಯಿತು ಇವ ಒಬ್ಬ ಮಹಾಪುರುಷ ಅದಾನ. ಅಪ್ಕೊಂಡು ಬಹಳ ಖುಷಿಯಿಂದ ಅವರು ಸಮಾಲೋಚನೆಯನ್ನು ಮಾಡಿ ಅವರಿಗೆ ಮಹಾಪ್ರಸಾದವನ್ನು ಉಣಬಡಿಸಿ, ಇಲ್ಲೇ ನೀವೆಲ್ಲಿ ಬೇಕಾದಲ್ಲಿ ಆರಾಮ್ ಇರ್ಬೋದ್ರಿ ಶರಣರ ಅಂತ ಹೇಳಿದರು. ಹಂಗೆ ಬಂದಿಲ್ಲರಿ ನಾವು ಅಂದ್ರೆ ಅವರು ಆರಾಮ್ ಇರಕ್ಕೆ ಬಂದಿಲ್ಲರಿ. ನಾವು ಗ್ಯಾರಂಟಿ ಯೋಜನೆ ಒಳಗೆ ಉಚಿತವಾಗಿ ತೊಗೊಂಡು ಉಣ್ಣಕ್ಕೆ ಬಂದಿಲ್ಲ, ನಾವು ದುಡಿಯಕ್ಕೆ ಬಂದೀವಿ. ನಾವು ದುಡ್ದ ಉಣ್ತೀವಿ ನಾವು. ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ನೀ ದುಡಿಲಿಲ್ಲ ಅಂದರೆ ನಿನಗೆ ಉಣ್ಣುವಂಥ ಹಕ್ಕಿಲ್ಲ. ಇಲ್ಲಿ ನೀನು ದುಡಿದಿ ಅಂದರೆ ಉಣ್ಣುವಂಥ ಹಕ್ಕದ ನಿನಗೆ. ನೀವು ಊಟ ಮಾಡ್ತಿರ್ತೀರಲ್ಲ, ಊಟದ ಮೇಲೆ ನಿಮ್ಮ ಶ್ರೀಮತಿಯವರು ತಾಯಿನೋ ತಂಗಿನೋ ತಂದು ಎಡೆಬಟ್ಟಿಲಿನೊಳಗೆ ಪ್ರಸಾದವನ್ನು ನೀಡ್ತಾರಲ್ಲ, ನಮಸ್ಕಾರ ಮಾಡ್ರಿ. ಯು ಹ್ಯಾವ್ ಟು ಆಸ್ಕ್ ಯು ಒನ್ ಕ್ವಶನ್ ಯುವರ್ ಸೆಲ್ಫ್. ನೀವು ಕೇಳ್ಕೊಳ್ಳೋದು, ಈ ಅನ್ನ ಇನ್ನೊಬ್ಬರ ಕಣ್ಣೀರನ್ನು ತರಿಸಿ ಬಂದಿದ್ದು, ನನ್ನ ರಟ್ಟೆಯಿಂದ ದುಡಿದು ಬಂದಿದ್ದು? ವಿಚಾರ ಮಾಡ್ರಿ. ನನ್ನ ರಟ್ಟೆಯಿಂದ ದುಡಿದಿದ್ದನ್ನೇ ನಾನು ತಿನ್ನುತ್ತೇನೆ ಅಂದ್ರೆ ಆ ಅನ್ನ ಆಗಿರಂಗಿಲ್ಲ, ಅದು ಮಹಾಪ್ರಸಾದವಾಗಿರುತ್ತದೆ. ಪ್ರಶ್ನೆ ಮಾಡ್ಕೊಳ್ರಿ, ನಮಸ್ಕಾರ ಮಾಡ್ರಿ. ಶರಣರು ಹೇಳ್ತಾರಲ್ಲ, ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ನಿಮ್ಮ ತಟ್ಟೆ ಹೆಂಗೆ ನೀವು ಊಟ ಮಾಡಬೇಕು ಅಂದ್ರೆ ಅದು ಕನ್ನಡಿ ಆಗ್ಬೇಕ್ರಿ. ಅದು ಒಂದು ಅಗಳನ್ನು ಕೆಡಿಸುವಂಗಿಲ್ಲ. ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶಿವ ಶರಣ ಎನ್ನುತ್ತಿರಬೇಕು. ಕರಣ ವೃತ್ತಿಗಳು ಅಡಗುವು ನಮ್ಮ ಕೂಡಲ ಸಂಗಮ ದೇವರ ನೆನೆಯುತ್ತ ಉಂಡರೆ. ಬಸವ ಅನ್ರಿ, ರೊಟ್ಟಿ ಬಡಿಯುವಾಗ ಬಸವ ಅನ್ರಿ, ಊಟಕ್ಕೆ ನೀಡುವಾಗ ಬಸವ ಅನ್ರಿ, ನೀವು ಉಣ್ಣುವಾಗ ಬಸವ ಅನ್ರಿ, ಶಿವ ಅನ್ರಿ, ಅನ್ಕೋಂತ ಉಣ್ರಿ ಅಂತಂದ್ರೆ ಆ ರೊಟ್ಟಿ ಶಿವಸ್ವರೂಪಿ ಆಗಿರ್ತದೆ, ಅನ್ನ ಪರಬ್ರಹ್ಮ ಆಗಿರ್ತದೆ. ಧಾರಾವಾಹಿ ನೋಡ್ಕೊಂತ ಉಣ್ರಿ ಅಂದ್ರೆ ಧಾರಾವಾಹಿ ಒಳಗೆ ಏನಿರ್ತೈತೆ ಅಂತೀರ ನೀವು? ಬರೀ ಹಚ್ಚೋದು ಚುಚ್ಚೋದು ಇದೇ ಇರ್ತದೆ. ಇವೆರಡ ಇರೋದು ನೋಡ್ರಿ. ಅಲ್ಲಿ ಹಚ್ಚೋದು ಚುಚ್ಚೋದು, ಧಾರಾವಾಹಿ ಒಳಗೆ ಹಚ್ಚೋದು ಚುಚ್ಚೋದು ಅಷ್ಟೇ ಇರ್ತೈತಿ. ಮತ್ತು ನಾವು ಎಲ್ಲರೂ ಎಷ್ಟು ಶಾನೆ ಇದೀವಿ ಅಂದ್ರೆ, ಎಡೆಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಜೀವನ ದರ್ಶನ ಧಾರಾವಾಹಿ ಒಳಗೆ ಬರ್ತಾರೆ, ಯಾರು ನೋಡಂಗೆ ಇಲ್ಲರಿ. ನಾವು ನಮ್ಮ ಆಸಕ್ತಿ ಹಚ್ಚೋದು ಚುಚ್ಚೋದ್ರ ಮೇಲದ.
ಹೀಗಾಗಿ ಅವ್ರು ಟಿ ವಿ ಅವ್ರು ಅಂತಾರೆ TRP ಬರಲಿಲ್ಲ ಅಂದರೆ ಇನ್ನು ತೆಗೆದು ಬಿಡೋನು. ಇವರಿಗೆ ಮನೆ ಒಂದು 3 ಬಾಗಿಲಿನ ಬೇಕು. ಒಂದ ಬಾಗಿಲ ಹಚ್ಚರು ಅಂತ ನಾವು 3 ಬಾಗಿಲ ಹಚ್ಚವ್ರಿ. ಮನಿ ಒಳಗೆ ಒಂದ ಒಲಿ ಇದ್ರೆ ಚಂದ ರೀ. ಅದು 2 ಒಲಿ ಅದು ಅಂದ್ರೆ ಹೊಗೆ ಭಾಳ ಆಕೈತಿ. ಈಗ ಎಲ್ಲಿ ಹೋಗಿರಿ ಅಜ್ಜಾರ, ಎಲ್ಲ ಗ್ಯಾಸ್ ಬಂದವ. ಗ್ಯಾಸ್ ಟಕ್ ಅಂತ ತಿಳ್ಕೊಂಡು ಲೈಟ್ರ್ ಹೊಡೆದೀವಿ ಅಂದ್ರೆ ಹತ್ತೆ ಬಿಡ್ತದೆ. ಮೊದಲಿಂದ ಹೇಳ್ತಾರೆ ರೀ, ಹಾಲ್ಕೆರೆ ಅನ್ನದಾನ ಸ್ವಾಮಿಗಳು ಹೇಳ್ತಿದ್ರು, ಒಲಿ ಯಾಡ್ ಮಾಡಬೇಡ್ರಿಪ್ಪ ಅಂದ್ರೆ ಬೇರೆ ಆಗಬೇಡ್ರಿ ಅಂದಂಗೆ ರೀ. ಅದು ಒಲಿ ಯಾಡ್ ಮಾಡಿದ್ರಿ ಅಂದ್ರೆ ಹೊಗೆ ಭಾಳ ಆಕೈತಿ ಅಂತಿದ್ರು ರೀ ಅವ್ರು. ನಾವು ಬಸವ ಬಸವ ಶರಣ ಶರಣ ಶಿವ ಶಿವ ಅನ್ಕೊಂತ ಉಂಡ್ರಿ ಅಂದ್ರೆ ಅದು ಮಹಾಪ್ರಸಾದ ಆಗ್ತದೆ. ನಾವು ಪುಗ್ಸಟ್ಟಿ ಉಣ್ಣಂಗಿಲ್ರಿ ಅಂದ್ರೆ ರೀ ಅವರು ಮಹಾದೇವ ಭೂಪಾಲ. ಮತ್ತು ಏನು ಮಾಡೋದು? ನಾ ಯಾವ್ದಾರ ಒಂದು ಕಾಯಕ ಮಾಡ್ಕೋತೀನಿ, ಒಂದು ಗುಡಿಸಲ ಕಟ್ಕೋತೀನಿ, ಆ ಗುಡಿಸಲದೊಳಗೆ ಇರ್ತೀನಿ ನಾನು. ಅವಾಗಿಂದ ಅವರು ಯಾವ ಕಾಯಕ ಮಾಡೋರು? ಯಾವುದು ಏನ್ರಿ ಕಾಯಕ ಮಾಡೋಕೆ ಯಾವುದಾದ್ರೂ ಏನೈತಿ? ಎಲ್ಲ ಕಾಯಕಕ್ಕೂ ಒಂದು ಘನತೆ ಅದ. ನಾ ಕಟ್ಟಿಗೆ ಕಡಿದು ಮಾರಿ ಬಂದು ಗುರುಲಿಂಗ ಜಂಗಮರ ದಾಸೋಹ ಸೇವೆಯನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಮಹಾದೇವ ಭೂಪಾಲ ಸಂಕಲ್ಪ ಮಾಡಿದ್ರು. ಅವತ್ತಿಂತರ ಅವ್ರ ಹೆಸರು ಮೋಳಿಗೆಯ ಮಾರಯ್ಯ ಅಂತ ಬಂತು ನೋಡ್ರಿ. ಹಿಂದಿನ ಹೆಸರು ಹೋತ್ರ ಮಹಾದೇವ ಭೂಪಾಲ. ಯಾಕಂದ್ರೆ ಹಿಂದಿನ ಹೆಸರು ಬತ್ತು ಅಂದ್ರೆ ರಾಜಾದಿರಾಜ ವೀರ ಮಾರ್ತಾಂಡ ಹಂಗ ಹಿಂಗ ಅಂತೆಲ್ಲ ಹೇಳಿ ಅದು ತಲೆಯಾಗ ಬರಬಾರ್ದು ಅಂತ ತಿಳ್ಕೊಂಡು ಹೆಸರ ಬದಲಾಯಿಸ್ಬಿಟ್ರಿ ಅವ್ರು. ಗಂಗಾದೇವಿ ಮಹಾದೇವಿ ಆದಳು. ಒಳಗ ಅಂತರಂಗದ ಬೆಳಕ ಬೀರಕ್ಕೆ ಚಾಲೋ ಆಯಿತು. ಕಟ್ಟಿಗೆ ಕಡ್ಕೊಂಡು ಬರೋದು, ಮಾರೋದು, ಅದೇ ರೊಕ್ಕ ಏನು ಬಂದಿರ್ತದಲ್ಲ ಅದರೊಳಗನ ಗುರುಲಿಂಗ ಜಂಗಮರ ದಾಸೋಹ ಸೇವೆಯನ್ನು ಮಾಡೋದು, ಊಟ ಮಾಡೋದು, ಆರಾಮ ಇರ್ತದ್ರಿ. ನೀವು ವಿಚಾರ ಮಾಡ್ರಿ, ಮಾಂಡವ್ಯಪುರ ಅನ್ನುವಂಥ ಒಂದು ಸಮೃದ್ಧ ಸಾಮ್ರಾಜ್ಯದ ರಾಜನಾಗಿ ಕಟ್ಟಿಗೆ ಕಡ್ಕೊಂಡು ಬಂದು ಅಲ್ಲಿ ಮಾರ್ತಾನ ಅಂದ್ರೆ ನಮ್ಮದು 2 ಎಕರೆ ಜಮೀನು ಐತ್ರಿ. ನಮ್ಮದು 30-40 ಸೈಟ್ನ್ಯಾಗ ಒಂದು ಮನೆ ಐತಿ. ಅದನ್ನು ಬಿಟ್ಟು ಬರಾಕ ಇಲ್ಲಿ ಭಾಳ ಮಂದಿಗೆ ಆಗವಲ್ತು. ನೀವೆಲ್ಲ ಬಿಟ್ಟು ಬಂದಿರಿ, ನಿಮ್ಮದು ಬೇರೆ ಕತಿ. ಅಷ್ಟೇ ನಮಗೆ ಒಂದೇ ತಾಸು ನಮಗೆ ಅದನ್ನು ಬಿಟ್ಟು ಬರೋಕೆ ಆಗ್ತಾ ಇಲ್ಲ. ಅದು ನಮ್ಮನ್ನು ಹಿಡ್ಕೊಂಡ ಬಿಟ್ಟೈತಿ. ನಾವು ಅದನ್ನು ಹಿಡ್ಕೊಂಡಿವೋ ಏನು ಅದು ನಮ್ಮನ್ನು ಹಿಡ್ಕೊಂಡೈತು ಒಂದು ಗೊತ್ತಾಗವಲ್ತು. ನೀ ಮಾಯೆಯೊಳಗೋ ಏನು ಮಾಯೆ ನಿನ್ನೊಳಗೋ ಪ್ರಶ್ನೆ ಕೇಳ್ತಾರಲ್ಲ. ಒಟ್ಟು ನಾವು ಯಾವ್ದಾರೆ ಒಂದ್ರಾಗ ಅದೀವ್ರಿ. ನಾವರೇ ಮಾಯೆಯೊಳಗೆ ಅದೀವಿ ಅಥವಾ ಮಾಯೆನ ನಮ್ಮೊಳಗೈತಿ ಅಂತ ಇಟ್ಕೊಳ್ರಿ ನೀವು. ಯಾವುದು ಮಾಯೆ? ಮನದ ಮುಂದನ ಆಸೆಯೇ ಮಾಯೆ. ಎಷ್ಟು ಚಂದ ಹೇಳಿದ್ರಿ ಇವರೆಲ್ಲ. ರತ್ನ ಇವು. ಅನಂತ ಪದ್ಮನಾಭ ದೇವಸ್ಥಾನದೊಳಗೆ ರತ್ನಗಳು ಭಾಳದಾವ ಅಂತ ನಮ್ಮ ಮನೆ ಓದಾಕತ್ತಿದ್ವಿ. ದೊಡ್ಡ ಶ್ರೀಮಂತ ದೇವಸ್ಥಾನ ಅಂಥದ್ದು. ಆ ರತ್ನ ಒಂದಲ್ಲ ಒಂದಿನ ಅಳೆದು ಹೋಗ್ತಾವ. ಶರಣರು ಬರೆದಿರುವಂತಹ ಅನುಭವದ ರತ್ನಗಳೇನದಾವಲ್ಲ ಎಂದಿಗೂ ಅಳಿಯಂಗಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದು ಮಾಯೆ ಅಂದರೆ ಹೆಣ್ಣು ಮಾಯೆ ಅಲ್ಲ, ಹೊಣ್ಣು ಮಾಯೆ ಅಲ್ಲ. ಆಕಿನ ಮಾಯೆ ಅಂದರೆ ಆಕೆ ಹಂಗೆ ಮಾಯೆ ಹಾಕ್ಕಾಳಪ್ಪ, ತಾಯಿ ಆಕೆ. ಮಣ್ಣು ಹೆಂಗೆ ಮಾಯೆ ಆಗ್ತದೆ? ನಮಗೆ ಅನ್ನ ನೀಡುವಂಥ ತಾಯಿ ಆಕೆ ಹೆಂಗೆ ಮಾಯೆ ಆಗ್ತಾಳೆ? ಹಾಗಾದ್ರೆ ಮಾಯೆ ಯಾವುದು? ಪ್ಯೂರ್ಲಿ ಸೈಂಟಿಫಿಕ್ ಆಗಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ನಿನ್ನ ಮನದ ಮುಂದನ ಆಸೆ ಏನೈತಲ್ಲ ಅದು ಮಾಯೆ. ನಿಮ್ಮ ಕೈಯೊಳಗೆ ಒಂದು ಚಾಕು ಐತೆ ಅಂದ್ರೆ ಚಾಕು ಕೆಟ್ಟದಲ್ರಿ. ಅದು ಚಾಕು ಹಿಡ್ಕೊಂಡಿರುವಂಥ ಕೈ ಕೆಟ್ಟದ್ರಿ. ಮನಸ್ಸು ನೋಡ್ರಿ, ಅದೇ ಮನಸ್ಸು ವ್ಯಗ್ರ ಆಗಿಬಿಡ್ತಾರೆ, ಚಾಕು ಚುಚ್ಚತೈತಿ. ಮನಸ್ಸು ಶಾಂತ ಇಟ್ಕೊಂಡು ಅವ್ರ ಕೈ ಚಾಕು ಕೊಟ್ರೆ ಅಂದ್ರೆ ಅದು ಹಣ್ಣು ಕಟ್ ಮಾಡ್ತೈತಿ. ಇಷ್ಟ ತಿಳ್ಕೊಂಡು ಬಿಡೋದು. ಚಾಕು ಕೆಟ್ಟ ಸುಮಾರಲ್ರಿ. ಚಾಕು ಹಿಡ್ಕೊಂಡಿರುವಂಥ ಮನುಷ್ಯನ ಮನಸ್ಸು ನೋಡ್ರಿ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದು ದುಡ್ಕೊಂತ ಅಲ್ಲೇ ಇದ್ದರೆ ಹೆಸರು ಚೇಂಜ್ ಮಾಡಿದ್ರು. ನಮಗೆ ಅದನ್ನು ಬಿಟ್ಟು ಬರೋಂಗಿಲ್ಲ. ಅವರು ದೊಡ್ಡ ಸಾಮ್ರಾಜ್ಯವನ್ನು ಬಿಟ್ಟು ಕಟ್ಟಿಗೆ ಕಡ್ಕೊಂಡು ಕೆಲಸ ಮಾಡ್ತಿದ್ರಲ್ಲ, ಇದು ಬಸವಣ್ಣವ್ರು ಸೂಕ್ಷ್ಮವಾಗಿ ನೋಡ್ತಿದ್ರು. ಇದನ್ನು ಎಷ್ಟು ಕಷ್ಟಪಡ್ತಾರೆ ಮಹಾದೇವ ಭೂಪಾಲ ಅನ್ನುವಂಥ ದೊಡ್ಡ ರಾಜ ಮೋಳಿಗೆ ಮಾರಯ್ಯನಾಗಿ ಎಷ್ಟು ಕಷ್ಟಪಡಕತ್ತಾರ. ಒಮ್ಮೆ ಬಂದು ನೋಡ್ರಿ ನೋಡೋಣ ಅವ್ರದ್ದು ಗುಡಿಸಲು ಹೆಂಗಾರ ಐತೆ ಅಂತ ತಿಳ್ಕೊಂಡು ಬಸವಣ್ಣ ತಾಯಿ ಹೃದಯ ಅಲ್ರಿ ಬಂದು ನೋಡಿದ್ರು. ಒಂದು ಪರ್ಣ ಕುಟೀರ ಇತ್ತು. ಅದನ್ನು ನೋಡಿ ಅವರಿಗೆ ಭಾಳ ಅಂದ್ರೆ ಭಾಳ ಸಂಕಟಾಗತ್ತಿತ್ತು ರೀ. ಅವ್ರಿಗೆ ಸಾರಿಸಿರುವಂತಹ ನೆಲ, ಪರ್ಣ ಕುಟೀರ, ಶಾಂತವಾಗಿ ಎಲ್ಲ ಪ್ರಶಾಂತವಾಗಿ ಅಲ್ಲೆಲ್ಲ ಅವ್ರು ಬದುಕ್ತಾ ಇದ್ರೆಲ್ಲ ನೋಡಿದರು. ಸ್ವಲ್ಪ ಏನಾರೇ ಸಹಾಯ ಮಾಡೋನು ಅಂದ್ರಿ ಅವ್ರು ಬಸವಣ್ಣವ್ರು. ಒಮ್ಮೆ ಕಳ್ಳು ಮೆತ್ತಗರಿ ಬಸವಣ್ಣ ಅಂದ್ರೆ ಅದು ಹಣ್ರಿ. ಅದು ಅದಕ್ಕೆ ಹೇಳಿದ್ರಲ್ಲ, ಬೆಳಕಿಗಿಂತ ಬೆಳ್ಳಗಿತ್ತ, ಗಾಳಿಗಿಂತ ತೆಳ್ಳಗಿತ್ತ. ಬೆಳಕಿಗಿಂತ ಬೆಳ್ಳಗದು ಬಸವಣ್ಣನವರ ಮನಸ್ಸದು, ಕಾಂತಿ ಅದು. ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಬಂದರು. ಮಾರು ವೇಷದೊಳಗೆ ಬಂದರು. ಜಂಗಮನ ವೇಷದೊಳಗೆ ಬಂದು ಗುಡಿಸಲು ಮುಂದೆ ನಿಂತ್ಕೊಂಡ್ಲು. ಒಳಗೆ ತಾಯಿ ನಿಂತ್ಕೊಂಡಾಳ. ಅವ್ವ ಅಂದರು. ಯಪ್ಪ ಅಂದ್ಲು. ಹಸುವಾಗೈತವ್ವ, ಬಾಯಪ್ಪ. ಮಹಾದೇವಿ ಅಕ್ಕ ಒಳಗೆ ಕರೆದು ಕೂತ್ಕೊಳ್ಳಿ ಅಪ್ಪ ಅವ್ರ. ಹೊಟ್ಟೆ ತುಂಬ ಅಂಬಲಿ. ಅವ ನೀರು ತೊಗೊಂಡು ಬಾರವ್ವ. ಹಿಂಗೆ ನೀರು ತರಾಕ ಹಿಂಗೆ ಹೋಗಿ ಬರ್ಗೂಡ್ದ ಬಂಗಾರದ ನಾಣ್ಯಗಳನ್ನು ಅಲ್ಲೇ ಇಟ್ಬಿಟ್ರಿ.
ಪ್ರಸಾದ ಸ್ವೀಕಾರ ಮಾಡಿ ನೀರನ್ನು ಸ್ವೀಕಾರ ಮಾಡಿ ಬರ್ಲೇ ಯವ್ವ ಅಂದರು. ಬರ್ರಿ ಅಪ್ಪಾರ. ಬಸವಣ್ಣ ಅನ್ನೋದು ಗೊತ್ತಾಗ್ಲಿಲ್ಲ ರೀ ತಾಯಿಗೆ. ಮಾರು ವೇಷದೊಳಗೆ ಹೋಗಿದ್ರಲ್ಲ, ಇವ್ರು ಕಟ್ಟಿಗೆ ಕಡ್ಕೊಂಡು ಎಲ್ಲ ಮಾರಿ ಬರಾಕತ್ರಲ್ರಿ. ಬಂದ ತಕ್ಷಣ ಯಾಕೋ ಸಂಕಟ ರೀ ಅವ್ರಿಗೆ. ಒಳಗೆ ಬಂದ ತಕ್ಷಣ ಸಂಕಟ ಅಂದ್ರೆ ಸಂಕಟ. ಯಾಕೆ ಸಂಕಟ ಅಂದ್ರೆ ಒಳಗೆ ಬಂಗಾರದ ನಾಣ್ಯಗಳದಾವ. ಯಾರು ಬಂದಿದ್ರನ್ ಇಲ್ಲಿ ಅಂತ ಕೇಳಿದ್ರು. ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ನೀವು ಇದು ಸಾಧ್ಯತೆ ಅದ, ಇದು ನಿಮಗೆ ಗೊತ್ತಿರಲಿ. ನೀವು ಮೊಬೈಲ್ ಎಲ್ಲಿ ಇಟ್ಟಿರ್ತೀರಿ ನಿಮ್ಗೆ ಗೊತ್ತಿರಂಗಿಲ್ಲ. ಕಿಶೆ ಒಳಗನ ಮೊಬೈಲ್ ಇಟ್ಕೊಂಡು ನಾವು ಇಡೀ ಮನೆಯೆಲ್ಲ ಹುಡುಕಾಡ್ತಿರ್ತೀವಿ ಮ್ಯಾಮ್. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಅರಿವಿರಂಗಿಲ್ಲ. ನೀವು ಸೂಕ್ಷ್ಮವಾಗಿ ನೀವು ಬದುಕುವುದನ್ನು ನೀವು ಕಲಿತ್ರಿ ಅಂದರೆ ನಿಮ್ಮ ಸುತ್ತಲೂ ಎಂತಹ ತರಂಗಗಳದಾವು ಅನ್ನುವಂಥದ್ದನ್ನು ನೀವು ಗುರುತು ಹಿಡಿಬಹುದು. ಅದು ಗೊತ್ತಾಯ್ತ್ರೆ ಅವ್ರಿಗೆ ಏನೋ ಒಂದು ಗದ್ದಲಾಗ್ಯದ ಇಲ್ಲಿ ಅಂತ ಹೇಳಿ ಸ್ನಾನವನ್ನು ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕಂತಿದ್ರು. ಮನಸ್ಸಿನಾಗ ತಳಮಳ ಚಾಲೋ ಆಗಿತ್ತು. ಅಷ್ಟರೊಳಗನ ದೃಷ್ಟಿ ಅವ್ರದ್ದು ಎಲ್ಲಿ ಹೋಯಿತು ಅಂದ್ರೆ ಬಂಗಾರದ ನಾಣ್ಯಗಳ ಮೇಲೆ ಹೋಯಿತು. ಇದನ್ನು ಯಾರು ಕೊಟ್ಟಾರ ನನಗೂ ಗೊತ್ತಿಲ್ಲರಿ. ನಿನಗೆ ಗೊತ್ತಿಲ್ಲ ಅಂದ್ರೆ ಹೆಂಗದ? ಗುಡಿಸಲದೊಳಗೆ ನೀನು ಒಬ್ಬಕ್ಕೆ ಇರ್ತಿ, ಇಲ್ಲಿ ಯಾರು ತಂದು ಇಟ್ಟಿರ್ಬೇಕಲ್ಲ. ಹೌದು, ಒಬ್ಬ ಯೋಗಿ ಬಂದಿದ್ರು ಇಲ್ಲಿ, ಅವ್ರು ಏನಾರು ಇಟ್ಟಿರಬೇಕು. ಆವಾಗ ಮೋಳಿಗೆ ಮಾರಯ್ಯನವರಿಗೆ ಗೊತ್ತಾಯಿತು, ಇದು ಯೋಗಿಯ ಕಾರ್ಯವಲ್ಲ, ಇದು ಬಸವಣ್ಣನ ಕಾರ್ಯ. ಇದು ನಾವು ಬಡವರದೀವಿ ಅಂತ ತಿಳ್ಕೊಂಡು ಬಸವಣ್ಣ ಏನು ಬಂಗಾರದ ನಾಣ್ಯಗಳನ್ನು ಇಟ್ಟು ಅಲ್ಲ, ದೊಡ್ಡ ಸಾಮ್ರಾಜ್ಯವನ್ನು ಬಿಟ್ಟು ಬಂದ ಮನುಷ್ಯ ನಾನು. ಇವಕ್ಕೆ ಯಾಕೆ ನಾನು ಆಸೆ ಮಾಡಬೇಕು? ಹೊರಗೆ ಯಾರೇ ಮಹಾತ್ಮರು ಹೊಂಟಾರ ನೋಡು ಅಂತ ತಾಯಿ ಬಂದು ಹೊರಗೆ ನೋಡಿದ್ಲು. ಯಾರೋ ಶರಣರ ಕಲ್ಯಾಣ ಅಂದ್ರೆ ಎಲ್ಲಿ ಹೋದ್ರು ಬರೋ ಶರಣರನ್ನ ಅಲ್ರಿ. ಅಲ್ಲಿ ಅವ್ರನ್ನ ಕರೆದ್ರು, ಆ ಬಂಗಾರದ ನಾಣ್ಯಗಳನ್ನು ಕೊಟ್ಟರು. ನೇರವಾಗಿ ಆ ಮಹಾಮನೆಗೆ ಹೋಗಿ ಒಂದಿಷ್ಟು ಮಂದಿ ಶರಣರನ್ನು ಕರ್ಕೊಂಡು ಬಂದರು. ನಿಮಗೆಲ್ಲ ಅಂಬಲಿಯ ಪ್ರಸಾದವನ್ನು ಮಾಡಿಸ್ತೀವಿ ಬರ್ರಿ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಹೇಳಿದರು. ಮಸ್ತಾಗಿ ಅಂಬಲಿ ಮಾಡಿದರು. ಎಷ್ಟು ಚಲೋ ಶರಣರೆಲ್ಲ ಬಂದ್ರಂದ್ರೆ ಅವ್ರ ಅಂಬಲಿ ರುಚಿ ನೋಡಕ್ಕೆ ಬರ್ತಿದ್ರಿ ಅಲ್ಲಿ ಎಲ್ಲರೂ. ಮಾದಾರ ಚೆನ್ನಯ್ಯನ ಅಂಬಲಿಯ ರುಚಿಯನ್ನು ನೋಡುವ ಸಲುವಾಗಿ ಸಾಕ್ಷಾತ್ ಶಿವನೇ ಬಂದ ಅಂತ ನಾವೇನು ಕತೆ ಕೇಳ್ತೀವಲ್ಲ, ಹಾಗೆಲ್ಲ ಬಂದ್ರಿ ಅಲ್ಲಿ ಶರಣರೆಲ್ಲ ಬಂದರು. ಅವ್ರು ಪಾದೋದಕವನ್ನು ತೆಗೆದುಕೊಂಡು ಏನು ಕಟ್ಟಿಗೆ ತಂದು ಗುಡಿಸಲು ಮುಂದೆ ಒಟ್ಟಿದ್ರಲ್ರಿ, ಆ ಪಾದೋದಕ ತೆಗೆದುಕೊಂಡು ಹಿಂಗೆ ಸಿಂಪಡಿಸಿದ್ದಕ್ಕೆ ಆ ಕಟ್ಟಿಗೆಗಳೆಲ್ಲ ಬಂಗಾರದ ಕಟ್ಟಿಗೆಗಳಾಗಿದ್ವು ಅನ್ನುವಂಥ ಚರಿತ್ರೆಯನ್ನು ನಾವು ಕೇಳ್ತೀವಿ. ಇದು ಹೆಂಗ್ರಿ ಅಪ್ಪಾರ? ಆ ಪಾದೋದಕ ನಮಗೂ ಸಿಗ್ತೈತೇನ್ರಿ ಅಪ್ಪ ಅವ್ರ? ನಾವು ಕಟ್ಟಿಗೆ ಅಡ್ಡಕ್ಕೆ ಹೋಗ್ಬೇಕಂತ ಮಾಡೀವ್ರಿ. ನೀವು ಎಲ್ಲ ಹಂಗೆ ಹೋದ್ರಿ ಅಂದ್ರೆ ಕಟ್ಟಿಗೆ ಅಡ್ಡೆ ಎಲ್ಲ ಬಂಗಾರದ ಅಕ್ಕತೈತೆ ಮಾಡ್ರಿ ಏನ್ರಿ? ನೀವು ಬಂಗಾರದ ಅಂಗಡಿಗೆ ಹೋದ್ರಿ ಅಂದ್ರೆ ಬಂಗಾರ ಏನಾರು ತಗಡಾದ್ರೆ ಆಗ್ಬೇಕ್ರಿ. ಮನಸ್ಸಿನಾಗೆಲ್ಲ ಹಂಗೆ ವಿಚಾರಗಳನ್ನ ಇಟ್ಕೊಂಡು ನೀವು ಬಂಗಾರದ ಅಂಗಡಿಗೆ ಹೋದ್ರೂ ಕೂಡ ಅದು ಬಂಗಾರ ಕಾಣಿಸಂಗೇ ಇಲ್ಲ ನಿಮಗೆ. ಎಲ್ಲ ಬಂಗಾರದ ಕಟ್ಟಿಗೆ ತುಂಡುಗಳಾಗಿಬಿಟ್ಟು ರೀ. ಬಸವಣ್ಣವ್ರಿಗೆ ಸುದ್ದಿ ಗೊತ್ತಾಯಿತು, ಮುಟ್ತಿದ್ದು ಸುದ್ದಿ. ಸಿರಿ ತುಂಬಿದ ಸಾಮ್ರಾಜ್ಯವನ್ನು ಬಿಟ್ಟು ಬಂದಿರುವಂಥ ಒಬ್ಬ ಫಕೀರ ನಾನು, ಒಬ್ಬ ಸಂತ ನಾನು, ಒಬ್ಬ ಶರಣ ನಾನು. ನಾವು ಏನೂ ಇಲ್ಲ ಅಂತ ತಿಳ್ಕೊಂಡು ಬಸವಣ್ಣ ಇದನ್ನು ಮಾಡ್ತಾನಂದ್ರೆ ಈ ಶಕ್ತಿ ಪಾದೋದಕದ ಶಕ್ತಿ ತೋರಿಸೋನು ಅಂತ ತಿಳ್ಕೊಂಡು ಹಿಂಗೆ ಗೊಜ್ಜಿದಾಗೆಲ್ಲ ಬಂಗಾರದಾಗಿತ್ತಲ್ರಿ. ಇದನ್ನು ಭಾವನಾತ್ಮಕವಾಗಿ ತಗೊಳ್ರಿ ನೀವು. ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದಿದ್ದು. ಅಘಟಿತ ಘಟನೆಗಳನ್ನು ಘಟಿಸುವಂಥ ಶಕ್ತಿ ಸಾಮರ್ಥ್ಯ ಒಬ್ಬ ಮಹಾತ್ಮನಿಗೆ ಇರ್ತದೆ. ಅದು ಬಸವಣ್ಣವ್ರು ಓಡೋಡಿ ಬಂದರು, ನಮ್ಮ ತಪ್ಪಾತ್ರಿ ಅಪ್ಪ ಅವ್ರ. ಆವಾಗ ಮೋಳಿಗೆ ಮಾರಯ್ಯನವ್ರು ಹೇಳಿದರು, ಇದನ್ನು ತಲೆಯಾಗಿಂದ ಯಾವಾಗೂ ತೆಗೆದುಬಿಟ್ಟಿನಿ ನಾನು, ಬಂಗಾರ ಅನ್ನೋದು ತೆಗೆದುಬಿಟ್ಟಿನಿ ನಾನು. ನೀವು ನನಗೆ ಬಂಗಾರ ಕೊಡುವಂಥ ಯಾವ ಅವಶ್ಯಕತೆಯೂ ಇಲ್ಲ. ಒಂದು ಸಂದರ್ಭ ಬಂದಾಗ ಮೋಳಿಗೆ ಮಾರಯ್ಯನವರು ಚನ್ನಬಸವಣ್ಣನವ್ರಿಗೂ ಕುಟುಕ್ತಾರ್ರಿ ಅವರು, ಅಲ್ಲಮ ಪ್ರಭುದೇವರಿಗೂ ಎಚ್ಚರಿಸ್ತಾರೆ ಅವರು, ಸಿದ್ದರಾಮೇಶ್ವರರನ್ನಿಗೂ ಕೂಡ ಮಾತಾಡ್ತಾರವ್ರು. ನೀವು ಎಲ್ಲರೂ ಏರಿನ ಎದ್ದು ನೀರು ಕುಡಿದ್ರ ಗತಿ ಹೆಂಗ್ರಿ? ಪೊಲೀಸರನ್ನು ಕಳ್ತನ ಮಾಡ್ರ ಗತಿ ಹೆಂಗದ? ಇದೆಲ್ಲ ವಿಚಾರ ಮಾಡ್ಬೇಕಲ್ಲ. ಕಾಯುವಂಥ ದೇವ್ರನ್ನ ಕೊಲ್ಲಾಕ ನಿಂತಾಗ ಯಾರಿಗೆ ದೂರದು ಅಂತ ತಿಳ್ಕೊಂಡು ನಾವೇನು ಅಂತೀವಲ್ಲ, ನಿಮ್ಮಂಥವರೆಲ್ಲ ಹಿಂಗೆ ಮಾಡಿದರೆ ಹೆಂಗ ಅನ್ನುವಂಥ ಒಂದು ವಚನವನ್ನೂ ಕೂಡ ಮೋಳಿಗೆಯ ಮಾರಯ್ಯನವರು ಬರೀತಾರೆ. ಬಸವಣ್ಣ ಸಾಷ್ಟಾಂಗ ಪ್ರಣಾಮ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ತಪ್ಪಾಯಿತು, ಎನ್ನ ತಪ್ಪು ಅನಂತ ಕೋಟಿ. ಮತ್ತೆ ಚಾಲೂ ಮಾಡಿದ್ರಿ ಬಸವಣ್ಣ. ಅವ್ರದ್ದು ಹಣ್ಣು ಜೀವಲ್ರಿ ಅವ್ರದ್ದು. ಪಟ್ ಅಂತೇಳಿ ಅವ್ರದ್ದು ಹೃದಯ ಕರಿಗಿ ಬಿಡ್ತಿದ್ರೆ, ಹಂಗೇನಾರು ಆಯಿತು ಅಂದ್ರೆ ಒಮ್ಮೆ ಹೇಳಿಬಿಡ್ತಿದ್ದು, ನನ್ನ ತಪ್ಪಾಯ್ತ್ರಪ್ಪ, ನನಗೆ ಕ್ಷಮಾ ಮಾಡಿರಿ, ನಿಮಗೆ ತೊಂದರೆ ಆಗ್ತದೆ ಏನೋ ಅನ್ನುವಂಥ ಭಾವದಿಂದಾಗಿ ನಾನು ನೀಡಿದೆ, ನಾನು ಕೊಟ್ಟು ಹೋದೆ ಅಂತಂದರು. ಯಾರಪ್ಪ ನೀನು ಕೊಡಕ್ಕೆ ಬಸವಣ್ಣ? ಎಲ್ಲ ಬಂದುಬಿಟ್ಟಿನಿ ನಾನು. ಕೊಟ್ಟೆ ಅನ್ನುವಂಥದ್ದು ಬೇಡ, ನಾನು ತೆಗೆದುಕೊಂಡೆ ಅನ್ನುವಂಥದ್ದು ಬೇಡ, ಎಲ್ಲವನ್ನು ಬಿಟ್ಟು ಬಂದೀನಿ ಅಂದ ಮೇಲೆ ನಾನು ಸ್ವಚ್ಛಾಗಿ ಬಿಟ್ಟಿನಪ್ಪ ಬಸವಣ್ಣ ಅಂತ ಹೇಳಿದರು. ಬಸವಣ್ಣವರನ್ನು ಬಿಗಿದಪ್ಪಿಕೊಂಡ್ರು. ಅಲ್ಲಿಗೆ ಆ ಒಂದು ಪ್ರಸಂಗ ಮುಗೀತದೆ. ಮಸ್ತಾಗಿ ಹಿಂಗೆ ಬದುಕಕ್ಕತ್ತರ್ರಿ ಅವ್ರು. ಕೆಲಸ ಮಾಡೋದು, ಕಾಯಕ ಮಾಡೋದು, ಇಷ್ಟ ನೋಡ್ರಿ ಜೀವನ. ಭಾಳ ಮಂದಿ ತಲೆ ಒಳಗೆ ಕಪೋಲ ಕಲ್ಪಿತ ಕಲ್ಪನೆಗಳೆಲ್ಲ ಏನಿರ್ತಾವಂದ್ರೆ, ಭಾಳ ಚಂದ, ಭಾಳ ಇನ್ನೂ ಭಾಳ ಮುಂದೆ ಹೋಗ್ಬೇಕಾಗಿತ್ತು ರೀ ನಾನು,
ನಾ ಇಲ್ಲೇ ಅದನ್ನು ನೋಡ್ರಿ, ಇನ್ನೂ ಹೋಗ್ಬೇಕಾಗೈತೆ ರೀ, ಬ್ಯಾಡ್ರಿ. ಡೋಂಟ್ ಟೇಕ್ ಲೈಫ್ ಸೋ ಸೀರಿಯಸ್. ಈ ಲೈಫನ್ನು ಸೋ ಸೀರಿಯಸ್ ಆಗಿ ನೀವು ತೊಗೊಂಡ್ರಿ ಅಂದ್ರೆ ಗದ್ಲಕ್ಕೆ ಬೀಳ್ತೀರಿ. ನೀವು ಸುಮ್ಮನೆ ಇದ್ದು ಬಿಡ್ರಿ. ನೀವು ಭಾಳ ಗಂಭೀರವಾಗಿ ಬದುಕಾಕತ್ತೀರಿ ಅಂದ್ರೆ ನೀವು ಜೀವನ ಸ್ವಾರಸ್ಯವನ್ನು ಕಳ್ಕೊತೀರಿ ಅಂದಂಗೆ. ನಗುದ್ರಿ, ಹೃದಯ ತುಂಬಿ ನಗುದು. ಗವಾಯಿಗಳ ಹೃದಯ ತುಂಬಿ ಹಾಡ ಹಾಡಿದ್ರೆ ಅಂದ್ರೆ ಹೃದಯ ತುಂಬಿ ಜೋರಾಗಿ ಚಪ್ಪಾಳೆ ತಟ್ಟಿ ನಲಿಯುವುದು ಏನೈತೆಲ್ಲ, ಇದು ಬದುಕಿನ ಕಲಾ ಅನ್ನುವಂಥದ್ದನ್ನು ಯಾರು ತಿಳ್ಕೊಳ್ತಾರಲ್ಲ ಅವ್ರ ಬದುಕು ಬಂಗಾರ ಆಕೈತೆ. ನೀವು ಗಂಭೀರವಾಗಿನ ಕುತ್ಕೊಂಡು ಬಿಟ್ರಿ ಅಂದ್ರೆ, ಅದನ್ನೇ ಹೇಳಿದ್ನಲ್ಲ, ಡೋಂಟ್ ಬಿ ಎ ಡೆಡ್ ಸೀರಿಯಸ್. ಡೋಂಟ್ ಬಿ ಡೆಡ್ ಸೀರಿಯಸ್ ಆಗಿ ಅದನ್ನ ಹೇಳ್ತಿರ್ತಾರೆ ನೋಡ್ರಿ. ಎಲ್ಲ ಕಡೆ ಗಂಭೀರವಾಗಿರ್ಬೇಡ್ರಿ, ನಕ್ಕೊಂತ ಇರ್ರಿ. ಮತ್ತು ನಕ್ಕೊಂತ ಇರ್ರಿ ಅಂದಾಗ ಸತ್ತಲ್ಲೆಲ್ಲ ಹೋಗಿ ನಕ್ಕೋತ ಕುಂಡ್ರಬೇಡ್ರಿ. ಅಲ್ಲಿ ಸ್ವಲ್ಪ ಗಂಭೀರವಾಗಿರೋದು ಕಲೀರಿ, ಅಲ್ಲಿ ಅಷ್ಟೇ ಕಲೀರಿ. ಅಳ್ತಿರ್ತಾರಲ್ಲ, ನೋಡ್ಬೇಕ್ರಿ ನೀವು. ಈಗ ಬೆಂಗಳೂರಿಗೆ ನೋಡೋ ಏಜೆನ್ಸಿಗಳು ಶುರುವಾಗ್ಯಾವಂತ್ರಿ. ಸತ್ತಾಗಳಕ್ಕೆ ಯಾರ ಈಗ ನಮ್ಮಲ್ಲಿ ಆದ್ರೆ ಅಳ್ತಾರ್ರಿ, ಯಾರ್ರಿ ನಮ್ಮ ಕಡೆ ಆದ್ರೆ. ಅಲ್ಲಿ ಯಾರ್ರಿ, ಬೆಂಗಳೂರು ಅಂದ್ರೆ ಅದು ಕಮರ್ಷಿಯಲ್ ಸಿಟಿ, ಅದು ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಲ್ಲ, ಅಲ್ಲಿ ಏಜೆನ್ಸಿಗಳು ಶುರುವಾಗ್ಯಾವಂತ್ರಿ. ಈಗ ಮನೆ ಓದಾಕತ್ತಿದ್ದೆ ನಾನು. ಸಾಕ್ತೀರಿ ಅಂದ್ರೆ ಅಲ್ಲಿ ಹೋಗುದ್ರಿ ನೀವು. ನಮ್ಮಲ್ಲಿ ಒಬ್ಬರು ಸತ್ತಾರ, ಬರ್ರಿ. ಹಾಂ ಬರ್ಬೇಕ್ರಿ. ಎಷ್ಟು ಮಂದಿ ಬರ್ಬೇಕ್ರಿ? 10 ಮಂದಿ ಬರ್ರಿ. ಹೌದ್ರಿ, ನಮ್ಮಲ್ಲಿ ಟ್ಯಾರಿಫ್ಗಳು 2 ಥರ ಅದಾವೆ. ಹಾಡ್ಯಾಡ್ಕೊಂಡು ಅಳಬೇಕು, ನಷ್ಟ ಹತ್ತಂಗೆ ಮಾಡ್ಬೇಕು, ಅದನ್ನು ಹೇಳ್ರಿ. ಅವು ಎಲ್ಲ ಟ್ಯಾರಿಫ್ಗಳದೆಲ್ಲ ಅದಾವ್ರಿ. ಅಲ್ಲಿ ಆಪ್ಷನ್ಸ್ಗಳೆಲ್ಲ ಕೊಡ್ತಾರೆ ನಿಮ್ಗೆ. ಹಾಡ್ಯಾಡ್ಕೊಂಡು ಅಳೋದಂದ್ರೆ ಅದಕ್ಕೊಂದು ರೊಕ್ಕ ಬೇರೆ. ಈ ಒಂದಿಷ್ಟು ಮಂದಿ ಹೇಳ್ತಿರ್ತಾರೆ ನೋಡ್ಬೇಕ್ರಿ ನೀವು. ಕಣ್ಣಾಗ ನೀರಿಲ್ಲ, ಅದನ್ನು ಮುಂದಿನ ಹೇಳಂಗಿಲ್ರಿ. ನೀವು ಅನ್ಕೊಳ್ತದ ಎಲ್ಲಿಗೆ ಬಂತು ಅಂತೀರಿ ನೀವು ನಮ್ಮ ಪರಿಸ್ಥಿತಿ. ಅದನ್ನು ನಾನು ಹೇಳಿದ್ನಲ್ಲ, ಡೋಂಟ್ ಬಿ ಡೆಡ್ ಸೀರಿಯಸ್. ಭಾಳ ಗಂಭೀರವಾಗಿರ್ಬೇಡ, ಆರಾಮಾಗಿ ಕೂತ್ಕೊಳ್ರಿ. ಆರಾಮಾಗಿ ಕೂತ್ಕೊಳ್ಳೋದು. ಮೋಳಿಗೆ ಮಾರಯ್ಯನವ್ರು ಏನು ಹೇಳ್ಯಾರ ಅಂದರೆ, ಯಾವ ಜಗತ್ತಿನಾಗ ಯಾವುದೂ ಇಲ್ಲಪ್ಪ, ಯಾವುದೂ ನಮ್ಮ ಜೊತೆಗೆ ಬರಂಗಿಲ್ಲ, ನಾ ಸತ್ತ ಮೇಲೆ ಯಾರೂ ನನ್ನ ಸಂಗಡ ಬರಂಗಿಲ್ಲ ಅಂದಮೇಲೆ ಯಾಕಿಷ್ಟು ಸೀರಿಯಸ್ ಆಗಿ ತಗೊಳ್ಳೋದು? ನಾವು ಬರುವಾಗೂ ಏನೂ ತಂದಿಲ್ಲ, ದೇವ್ರಾಣಿ ಮಾಡಿ ಹೇಳ್ತಾನು, ಹೋಗುವಾಗ ನೀವೇನೂ ಒಯ್ಯಂಗಿಲ್ಲ, ಒಂದು ಬಗರಿ ಮಳಿ ಒಯ್ಯಂಗಿಲ್ಲ. ಜವಾರಿ ಭಾಷೆ ಒಳಗೆ ಹೇಳ್ತಾರಲ್ಲ, ಒಂದು ಬಗರಿ ಮಳಿ ಕೊಡಂಗಿಲ್ಲ ರೀ ನಾ. ಅದನ್ನು ನಾವು ಯಾವುದೂ ಒಯ್ಯಂಗಿಲ್ಲ. ಯಾಕೆ ಇಷ್ಟು ಸೀರಿಯಸ್ ತಗೊಳ್ಳೋದು? ಆರಾಮಿರೋದು, ನಕ್ಕೊಂತಿರೋದು. ನೀವು ನಕ್ಕೊಂತ ಇದ್ರಿ ಅಂದ್ರೆ ನಿಮ್ಮ ಮೈಂಡ್ ಭಾಳ ಚಲೋ ಕೆಲಸ ಮಾಡ್ತದೆ. ಹಂಗಿದ್ರಿ ಅವರು ಕಲ್ಯಾಣದ ಕ್ರಾಂತಿ ಆಗುವಂಥ ಲಕ್ಷಣಗಳ ಕಾಣಾಕಾಯ್ತು. ಇವರೆಲ್ಲ ಕೊನೆಗೆ ಎಲ್ಲಿ ಹೋದ್ರು? ಸುಮಾರು ಒಂದು 800ಕ್ಕೂ ಅಧಿಕ ವಚನಗಳನ್ನು ಬರೆದಾರ್ರಿ ಇವರು, ಮೋಳಿಗೆ ಮಾರಯ್ಯನವರು. ಅವರ ಶರಣೆ ಮಹಾದೇವಿ ಅವರೂ ಕೂಡ ಭಾಳ ಚಂದ ವಚನಗಳನ್ನು ಬರೆದಾರ. ಅವರು ಒಂದು 70 ವಚನಗಳನ್ನು ಬರೆದಾರ. ಭಾಳ ಚಂದ ವಚನಗಳನ್ನು ಬರೆದಾರ. ಒಂದು ಸಂದರ್ಭ ಬಂತು, ಕೈಲಾಸ ನೋಡ್ಬೇಕಲ್ಲ ಅಂದ್ರೆ ಇವರು ಒಮ್ಮೆ ಮಹಾದೇವಿ ಅಕ್ಕ ಅಂದರು. ಏನು ನೋಡ್ಬೇಕಂದ್ರಿ ಅಂದ್ರೆ ಕೈಲಾಸ ನೋಡ್ಬೇಕಂತ ಯಾಕೆ ಬಂತು ನಿಮ್ಮ ತಲೆಯಾಗ? ಕೈಲಾಸ ಮ್ಯಾಲಿಲ್ಲ, ನರಕ ಕೆಳಗಿಲ್ಲ. ನೀವು ಬಸವಣ್ಣನ ಸನ್ನಿಧಾನದೊಳಗೆ ಅದೀರಿ ಅಂದ್ರೆ ನೀವು ಕೈಲಾಸದೊಳಗನ ಅದೀರಿ ಅನ್ನುವಂತಹ ಒಂದು ಸೂಕ್ಷ್ಮವಾದ ಎಚ್ಚರಿಕೆಯನ್ನು ತಾಯಿ ಕೊಡ್ತಾಳೆ ಗಂಡನಿಗೆ. ಕೈಲಾಸವನ್ನು ಅರಸಬೇಕಲ್ಲ ಮಹಾದೇವಿ? ಬೇಡ, ಕೈಲಾಸವನ್ನು ಅರಸುವುದು ಬೇಡ. ನಾವು ಯಾವ ಜಾಗದಾಗ ಇರ್ತೀವಲ್ಲ ಅದೇ ಕೈಲಾಸ ಅಂತ ಎಚ್ಚರಿಸಿದಳು. ಯಾಕಂದ್ರೆ ಒಂದು ವಚನದೊಳಗೆ ಮೋಳಿಗೆ ಮಾರಯ್ಯನವ್ರು ಅಂತಾರ, ಅಲ್ಲಮ ಪ್ರಭುದೇವರು ಕದಳಿಗೆ ಹೋದರು, ಚನ್ನ ಬಸವಣ್ಣನವರು ಉಳುವಿಗೆ ಹೋದರು, ಸೊನ್ನಲಾಪುರದ ಸಿದ್ದರಾಮೇಶ್ವರರು ಸೊನ್ನಲಾಪುರದ ಕಡೆಗೆ ಹೋದರು. ನಾವೇ ಕಡೆ ಹೋಗೋದು? ನಮಗೊಂಥರ ಆಗಾಕತ್ತದ. ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋದರು, ಅಕ್ಕ ಮಹಾದೇವಿ ಕದಳಿಗೆ ಹೋದಳು. ನಾವೆಲ್ಲಿ ಹೋಗೋದು? ನಾವಿಲ್ಲೇ ಇರೋನು ಅಂದ್ರಿ. ಧೈರ್ಯ ನೋಡ್ರಿ ಹಿಂದೆ. ನಾವಿಲ್ಲೇ ಇರೋನು, ಬಸವನ ನಡೆದಾಡಿರುವಂಥ ನೆಲದಾಗ ಇರೋನು. ಅದೇನು ಬರ್ತೈತಿ ಬರಲಿ, ಇದಕ್ಕಾರ ಅಂಜುವರು, ಇದಕ್ಕಾರ ಅಳಕುವರು. ಇದಕ್ಕೆ ಅಂಜುವುದು ಬೇಡ, ಇದಕ್ಕೆ ಅಳುಕುವುದು ಬೇಡ, ನಾವಿಲ್ಲೇ ಇರುವುದು ಅಂತ ತಿಳ್ಕೊಂಡು ಕಲ್ಯಾಣದೊಳಗನೆ ಇದ್ರು. ಕೈಲಾಸದ ಕಲ್ಪನೆ ಅನ್ನುವಂಥದ್ದು ಒಂದು ಸೂಕ್ಷ್ಮವಾಗಿ ಅವ್ರಿಗೆ ಎಳಿ ಬಂದಾಗ ಅವ್ರಿಗೆ ಬಿಡಿಸಿದ್ರು. ಆ ಪರಿಯನ್ನು ತೆಗೆದು ಬಿಟ್ಟರು. ದೀಪ ಪ್ರಜ್ವಲಿಸಿರ್ತೈತೆಲ್ಲ, ಒಂದು ಮಂಕ ಬರ್ತೈತ್ರಿ ಅದಕ್ಕೆ. ಅದನ್ನು ಒಂದಿಷ್ಟು ನೀವು ತೆಗೆದು ಬಿಟ್ರಿ ಅಂದ್ರೆ ಮತ್ತೆ ಜಾಜ್ವಲ್ಯಮಾನವಾಗಿ ಅದು ಪ್ರಕಾಶವನ್ನು, ದೇದೀಪ್ಯಮಾನವಾದ ಪ್ರಕಾಶವನ್ನು ಅದು ನೀಡ್ತದೆ. ಅದು ಹಿಂಗೆ ಕೈಲಾಸದ ಕಲ್ಪನೆ ಆ ಶರಣರಿಗೆ ಬಂದಾಗ ಕೈಲಾಸ ಬೇಡ, ಕಲ್ಯಾಣವೇ ಕೈಲಾಸ, ಕಾಯಕವೇ ಕೈಲಾಸ. ಇಷ್ಟ ಕೆಲಸ ಮಾಡೋದು, ಇಷ್ಟ ಇರೋದು, ಆರಾಮಾಗಿರೋದು ಅಂತ ತಿಳ್ಕೊಂಡು ತಾಯಿ ತನ್ನ ಹೆಂಡತಿ ಮೋಳಿಗೆ ಮಾರಯ್ಯನವರ ಹೆಂಡತಿಯೇ ಅವರನ್ನು ಎಚ್ಚರಿಸುವಾಗ, ತಾಯಂದ್ರೆಲ್ಲ ಸಾಕಷ್ಟು ಕೂತ್ಕೊಂಡಿರಿ, ನೀವು ಎಲ್ಲ ಪ್ರವಚನ ಕೇಳ್ತೀರಿ, ಇವರು ದಾರಿ ತಪ್ಪಾಕತ್ತಂದ್ರೆ ನೀವು ಮತ್ತಲ್ಲಿ ಹೋಗಿ ಕರೆಕ್ಟ್ ದಾರಿ ಹಿಡಿಸ್ಬೇಕು. ಇವರು ಎಲ್ಲರೇ ಒಂದು ಈಟೇನಾರೇ ಆಸೆ ಆಮಿಷಕ್ಕೆ ಒಳಗಾಗಿಬಿಟ್ರು ಅಂದ್ರೆ ನೀವು ಸೂಕ್ಷ್ಮವಾಗಿ ಅವ್ರಿಗೆ ಹೇಳುವುದು. ಒಬ್ರಿಗೊಬ್ರು ಮಾಡ್ಕೊತ ಹೋಗೋದ್ರಿ. ನಾನು ಬಡವ, ಅವಳು ಬಡವಿ, ಒಲವೇ ನಮ್ಮ ಬದುಕು, ಅದನ್ನು ಬಳಸಿಕೊಂಡೆವು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಅದಕ್ಕೂ ಅಂದರೆ ಏನ್ರಿ? ಅದಕ್ಕೂ. ಇದಕ್ಕೂ ಅಂದರೆ ಇದಕ್ಕೂ.
ಎದಕ್ಕೂ ಅಂದ್ರೆ ಎದಕ್ಕೂ. ದರಾ ಬೇಂದ್ರೆಯವರು ಬರ್ದಾರ ಇದು, ನಾ ಹೇಳಿದ್ದಲ್ರಿ ಇದು. ನಾನು ಬಡವ, ಅವಳು ಬಡವಿ, ಒಲವೇ ನಮ್ಮ ಬದುಕು, ಅದನ್ನು ಬಳಸಿಕೊಂಡೆವು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಎಲ್ಲದಕ್ಕೂ. ಈ ಇಹ ಪರ, ಈ ಸಂಸಾರಕ್ಕಾಗಿನೂ ಬಳಸಿಕೊಳ್ಳಬೇಕು, ಪಾರಮಾರ್ಥಕ್ಕಾಗಿನೂ ಕೂಡ ಬಳಸಿಕೊಳ್ಳಬೇಕು. ಆವಾಗ ನಿಮ್ಮಲ್ಲೊಂದು ಬೆಳಕು ಬಸವಣ್ಣನ ಬೆಳಕು. ಅಲ್ಲೇ ಕಲ್ಯಾಣದೊಳಗನಾಗಿದ್ದರು, ಮಸ್ತಂಗೆ ಅವರು ಬದುಕಿದ್ರು, ಚಂದಂಗೆ ಅವರು ಬದುಕಿದ್ರು. ಮುಂಜಾನೆ ಜಲ್ದಿ ಏಳೋದು, ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದು. ನಿಕಳಂಕ ಮಲ್ಲಿಕಾರ್ಜುನ ಅಂಕಿತ ನಾಮ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಆ ತಾಯಿಯ ಅಂಕಿತ ನಾಮ. ಚಂದ ವಚನಗಳು, ಅದ್ಭುತವಾದ ವಚನಗಳು, ರಸದೌತಣಗಳು, ಅನಿಮುತ್ತುಗಳು, ಮೌಕ್ತಿಕ ದಚ್ಚುಗಳು, ಇಂಥ ವಚನಗಳನ್ನೆಲ್ಲ ಬರೆದರು. ಬೆಳಕಿನ ಬೀಜವನ್ನು ಬಿತ್ತಿದರು, ಸುಜ್ಞಾನದ ಬೆಳೆಯನ್ನು ಬೆಳೆದರು. ಸಿದ್ದಯ್ಯ ಪುರಾಣಿಕರಂತಾರ, ಅವತ್ತೇನು ಅವ್ರು ಕಟ್ಟಿಗೆ ಕಡ್ದು ಏನು ಒಗಾರಲ್ಲ, ಆ ಕಟ್ಟಿಗೆ ಆಗಿ ಉಳಿದಿಲ್ಲ, ಅದು ಕಲ್ಪವೃಕ್ಷವಾಗಿ ಇವತ್ತಿಗೂ ಕೂಡ ಬೆಳಕನ್ನು ನೀಡ್ತಾ ಇದೆ ಅನ್ನುವಂಥ ಮಾತನ್ನು ಸಿದ್ದಯ್ಯ ಪುರಾಣಿಕರು ಬರೀತಾರೆ. ಆ ಕಟ್ಟಿಗೆ ಏನು ಒಣ ಕಟ್ಟಿಗೆ ತಂತಂತಂತಂದು ಏನು ಒಟ್ಟಿದ್ರಲ್ಲ, ಅದು ಕಟ್ಟಿಗೆಯಾಗಿ ಉಳಿದಿಲ್ಲ. ಅದೊಂದು ಎಷ್ಟು ಚಂದ ಒಂದು ರೂಪಕ ಕೊಡ್ತಾರೆ ನೋಡ್ರಿ. ಆ ಕಟ್ಟಿಗೆ ಇವತ್ತು ಕಲ್ಪವೃಕ್ಷವಾಗಿ ಸಾವಿರ ಜನರಿಗೆ ಆಮ್ಲಜನಕವನ್ನು ನೀಡ್ತದೆ. ಅಂದ್ರೆ ಗಿಡ ಅಂತ ತಿಳ್ಕೊಬೇಡ್ರಿ, ತಾತ್ವಿಕವಾದ ಗಿಡ ಅದು, ಕಲ್ಪವೃಕ್ಷ ಅದು, ಕಾಮಧೇನು ಅದು. ಆ ಕಲ್ಪವೃಕ್ಷ ಇವತ್ತಿಗೂ ಕೂಡ ಸಾವಿರ ಜನರಿಗೆ ಅದು ಆಮ್ಲಜನಕವನ್ನು, ಪ್ರಾಣವಾಯುವನ್ನು ನೀಡ್ತದೆ. ಅಂದರೆ ಆ ವಚನಗಳು ನಮಗೆ ನೀಡ್ತಾವ. ಅಂಥ ವಚನಗಳನ್ನು ಓದ್ತಾ ನಮ್ಮ ಬದುಕನ್ನು ನಾವು ಸಾರ್ಥಕ ಮಾಡ್ಕೊಂಡಿವಿ ಅಂದರೆ ಜೀವನ ಬಂಗಾರ, ಭಾಳ ಬಂಗಾರ. ಇಲ್ಲ ಅಂದ್ರೆ ಶಿವಾಯನ. ಆಯ್ಕೆ ನಿಮ್ಮದು. ಶರಣಾರ್ಥ. ಸಮಯ 8 ಗಂಟೆ 5 ನಿಮಿಷ ಆಯಿತು. 1 ತಾಸು ನೋಡ್ರಿ ಹೆಂಗೆ ಕುಂಡಿರ್ತೀರಿ ನೋಡ್ರಿ ಎಲ್ಲರೂ. ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ. ಇನ್ನೂ ಹೇಳ್ಬೇಕು ಅನ್ನಿಸ್ತದೆ. ಮತ್ತೀಗ ಟೈಮ್ ಹಿಂಗೆ ನೋಡ್ಬಿಡ್ದನ ಅದು ಹೇಳ್ತಿರ್ತೈತಿ. 8 ಆಗಕ್ಕೆ ಬತ್ರಿ ಅಪ್ಪ ಅವ್ರ ಮುಗಿಸ್ರಿ, ಎಲ್ಲ ವಯಸ್ಸಾದವ್ರು ಇರ್ತಾರೆ, ಮನೆಗೆ ಹೋಗಬೇಕು, ಪ್ರಸಾದ ಮಾಡಬೇಕು. ಕುಂಬಾರ ಸರ್ ನೋಡ್ರಿ ಎಷ್ಟು ಚಂದ ಶುಚಿರುಚಿಯಾದ ಮಹಾಪ್ರಸಾದ ಮಾಡಿಸಿರ್ತಾರೆ. ಕೆಲವು ಜನ ದಾಸೋಹಿಗಳಿಗೆ ಇಲ್ಲಿ ಗೌರವ ನಡೀತದೆ. ಒಂದು 5 ನಿಮಿಷ ಕೂತ್ಕೊಳ್ರಿ. ಅವರು ದಾಸೋಹಿಗಳು ನಿಮ್ಮ ಸಲುವಾಗಿ ದಾಸೋಹ ಮಾಡಿರ್ತಾರೆ. ಹೃದಯ ತುಂಬಿ ಅವ್ರಿಗೊಂದು ಚಪ್ಪಾಳೆ ತಟ್ರಿ, ಅವರಿಗೆ ನೀವು ಪ್ರೋತ್ಸಾಹವನ್ನು ಕೊಡ್ರಿ. ಎಷ್ಟು ಚಲೋ ದಾಸೋಹ ಮಾಡ್ಯಾರಂತ ಹೇಳಿ. ನಾಳೆ ಮತ್ತೊಬ್ಬ ಶರಣರ ಕುರಿತಾಗಿ ನಾವೆಲ್ಲರೂ ಚಿಂತನೆ ಮಾಡೋಣ. ನಿಮ್ಮ ಸಹನೆಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕುಳಿತುಕೊಳ್ತೀವಿ. ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ, ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿ ಹೇಳಿ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡೋಣ. ಇಲ್ಲಿವರೆಗೆ